ಕರ್ತನ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯುಂಟಾಗಲಿ. ಈ ದಿವಸದ ಕೂಟದ ಎರಡನೇ ಸಂದೇಶಕ್ಕೆ ನಾವು ಬಂದಿದ್ದೇವೆ. ಪರಿಶುದ್ಧತೆ ಮತ್ತು ಆರಾಧನೆ ಎಂಬ ಈ ಎರಡು ವಿಷಯಗಳನ್ನು ನಾವು ಧ್ಯಾನಿಸುತ್ತಾ ಬರ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ಪರಿಶುದ್ಧತೆ ಎಂಬ ಭೂಷಣ ಅದು ಏನು ಎಂಬುದಾಗಿ ನಾವು ನೋಡಿದ್ದೇವೆ. ಆರಾಧನೆಯಲ್ಲಿ ಅದು ಯಾವ ರೀತಿಯಲ್ಲಿ ಪ್ರತಿಬಿಂಬಿಸಬೇಕು ಎಂಬಂತ ಅಂಶವನ್ನು ನಾವು ನೋಡುತ್ತಾ ಬಂದಿದ್ದೇವೆ. ಈ ಎರಡನೇ ಸಂದೇಶದಲ್ಲಿ ಆರಾಧನೆ ಮತ್ತು ಯಜ್ಞ, ಆರಾಧನೆ ಮತ್ತು ಯಜ್ಞ. ಆರಾಧನೆಯಲ್ಲಿ ಯಾವಾಗಲೂ ಒಂದು ಯಜ್ಞವು ಒಳಗೊಂಡಿರುತ್ತದೆ. ಇದು ನಾವು ವ್ಯಕ್ತವಾಗಿ ಅರ್ಥ ಮಾಡಿಕೊಳ್ಳುವಂತಹ ಒಂದು ವಿಷಯ. ನಾವು ಆರಾಧನೆಯ ಚರಿತ್ರೆಯನ್ನ ಪ್ರಾರಂಭದಿಂದಲೇ ನೋಡುತ್ತಾ ಬರುವುದಾದರೆ ಒಂದು ಯಜ್ಞ ಯಾವಾಗಲೂ ಇದರಲ್ಲಿ ಒಳಗೊಂಡಿದೆ. ಯಜ್ಞಕ್ಕೂ ಆರಾಧನೆಗೂ ಒಂದು ಅವಿಭಾಜ್ಯವಾದಂತಹ ಸಂಬಂಧವಿದೆ ಎಂಬುದನ್ನು ನಾವು ನೋಡುವರಾಗಿದ್ದೇವೆ. ಹಾಗಾದರೆ ಇಂದು ನಾವು ಯಾವ ರೀತಿ ಆರಾಧಿಸುವುದಾದರೂ ಅದರ ಹಿಂದೆ ಒಂದು ಯಜ್ಞ ಇದ್ದೇ ಇದೆ. ನಾವು ಹೊಸ ಒಡಂಬಡಿಕೆಯಲ್ಲಿ ಸಭೆಯಾಗಿ ಆರಾಧಿಸುವುದಾದರೂ ಕರ್ತನಾದ ಯೇಸು ಕ್ರಿಸ್ತನ ಅರ್ಪಿಸಿದ ಯಜ್ಞವೇ ನಮ್ಮನ್ನು ಅದಕ್ಕೋಸ್ಕರ ಅದಕ್ಕೆ ಇರುವಂತಹ ಒಂದು ಅರ್ಹತೆ ನಮಗೆ ಕೊಡುವಂತದ್ದಾಗಿದೆ. ಇದು ವ್ಯಕ್ತವಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಆರಾಧನೆ ವಿಷಯವಾಗಿ ನಾವು ದೇವರ ವಾಕ್ಯದಿಂದ ಕಲಿಯುವಾಗ ಮೊಟ್ಟ ಮೊದಲನೇದಾಗಿ ಆರಾಧನೆ ಎಂಬಂತ ಪದ ದೇವರ ವಾಕ್ಯದಲ್ಲಿ ಅದರ ಪೂರ್ಣ ಅರ್ಥದಲ್ಲಿ ಉಪಯೋಗಿಸಲ್ಪಟ್ಟಿರುವಂಥದ್ದು ಆದಿಕಾಂಡ 22ನೇ ಅಧ್ಯಾಯದ 5ನೇ ವಾಕ್ಯ. ಆದಿಕಾಂಡ 22ನೇ ಅಧ್ಯಾಯದ 5ನೇ ವಾಕ್ಯ. ಆ ವಾಕ್ಯವನ್ನು ನಾನು ಓದಿಕೊಳ್ಳುತ್ತೇನೆ. ಅವನು ತನ್ನ ಸೇವಕರಿಗೆ, ನೀವು ಇಲ್ಲೇ ಕತ್ತೆಯ ಬಳಿಯಲ್ಲಿರ್ರಿ, ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವಾರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ ಎಂದು ಹೇಳಿದನು. ಈ ಚರಿತ್ರೆಯನ್ನ ನಾವು ಕಲಿಯುವುದಾದರೆ ಅಬ್ರಹಾಮನು ತನ್ನ ಮಗನಾದ ಇಸಾಕನೊಂದಿಗೆ ಹೇಳುವಂತಹ ಒಂದು ನುಡಿ. ಈ ಅಧ್ಯಾಯದ ಪ್ರಾರಂಭದಲ್ಲಿಯೇ ನಾವು ನೋಡುತ್ತೇವೆ. ದೇವರು ಅಬ್ರಹಾಮನೊಂದಿಗೆ ಹೇಳಿದನು, ನೀನು ಪ್ರೀತಿಸುವ ನಿನ್ನ ಒಬ್ಬನೇ ಮಗನಾದ ಇಸಾಕನನ್ನು ನಾನು ತೋರಿಸುವ ಬೆಟ್ಟದಲ್ಲಿ ನನಗೋಸ್ಕರ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು. ಹೀಗೆ ಮಗನನ್ನು ಅರ್ಪಿಸುವುದಕ್ಕಾಗಿ ಅಬ್ರಹಾಮನು ತನ್ನ ಮಗನೊಂದಿಗೂ ಸೇವಕರೊಂದಿಗೂ ಕತ್ತೆಯೊಂದಿಗೂ ಪ್ರಯಾಣ ಮಾಡಿ ಈ ಮೋರಿಯಾ ಬೆಟ್ಟದ ಬುಡಕ್ಕೆ ಬಂದು ಅಲ್ಲಿ ತನ್ನ ಸೇವಕರೊಂದಿಗೆ ಹೇಳಿದಂತಹ ನುಡಿ. ಅಲ್ಲಿ ಆತನು ಹೇಳುವಂಥದ್ದು, ನೀವು ಇಲ್ಲೇ ಕತ್ತೆ ಜೊತೆಯಲ್ಲಿರ್ರಿ, ನಾನು ಮತ್ತು ನನ್ನ ಮಗನು ನಾವು ಹೋಗಿ ದೇವಾರಾಧನೆ ಮಾಡಿ ಹಿಂದೆ ಬರುತ್ತೇವೆ. ವಿ ವಿಲ್ ಗೋ, ವಿ ವಿಲ್ ವರ್ಷಿಪ್ ಅಂಡ್ ವಿ ವಿಲ್ ಕಮ್ ಬ್ಯಾಕ್. ಅದು ಯಥಾರ್ಥವಾದಂತಹ ಅರ್ಥ. ನಾವು ಹೋಗಿ ನಾವು ಆರಾಧನೆ ಮಾಡಿ ನಾವು ಹಿಂದೆ ಬರುತ್ತೇವೆ. ಆ ಒಂದು ಆರಾಧನೆ ಎಂಬಂತ ಪದ ಸತ್ಯವೇದದಲ್ಲಿ ವರ್ಷಿಪ್ ಅಥವಾ ಶಾಖ ಎಂಬಂತ ಆ ಪದ ಮೊಟ್ಟ ಮೊದಲನೇದಾಗಿ ಉಪಯೋಗಿಸಲ್ಪಟ್ಟಿರುವಂತಹ ಒಂದು ಸ್ಥಳ. ಅದು ಅಬ್ರಹಾಮನ ಬಾಯಿಂದಲೇ ಬಂದಂತಹ ಒಂದು ಪದ ಪ್ರಯೋಗವಾಗಿದೆ. ಇನ್ನು ಹೊಸ ಒಡಂಬಡಿಕೆಗೆ ಬರುವಾಗ ನಾವು ದೇವರ ವಾಕ್ಯದಲ್ಲಿ ಕಂಡುಕೊಳ್ಳುವಂಥದ್ದು, ನಾವು ಅಬ್ರಹಾಮನ ಸಂತತಿಗಳಾಗಿದ್ದೇವೆ. ಅಬ್ರಹಾಮನ ನಂಬಿಕೆಯಿಂದಲೇ ನೀತೀಕರಿಸಲ್ಪಟ್ಟದ್ದರಿಂದ ನಾವು ನಂಬುವವರಾದ ನಾವು ಅವನ ಮಕ್ಕಳಾಗಿದ್ದೇವೆ. ಅದರಿಂದ ಅಬ್ರಹಾಮನು ಅರ್ಪಿಸಿದ ಆ ಆರಾಧನೆಗೂ ಅದರಲ್ಲಿ ಕಾಣುವ ತತ್ವಗಳಿಗೂ ಇಂದು ಹೊಸ ಒಡಂಬಡಿಕೆಯಲ್ಲಿ ನಾವು ಮಾಡುವ ಆರಾಧನೆಗೂ ಬಹಳ ಸಮೀಪದ ಒಂದು ಸಂಬಂಧವಿದೆ. ಪ್ರಾಥಮಿಕವಾಗಿ ಅಲ್ಲಿ ಒಂದು ಯಜ್ಞ ನಾವು ನೋಡುವವರಾಗಿದ್ದೇವೆ. ಈ ಅಬ್ರಹಾಮನು ಮಾಡಿದಂತಹ ಆರಾಧನೆಯನ್ನು ನಾವು ನೋಡುವುದಾದರೆ ಅದು ಬಹಳ ಸ್ಪಷ್ಟವಾಗಿ ಕೆಲವು ತತ್ವಗಳನ್ನು ನಾವು ಅಲ್ಲಿ ಅರ್ಥ ಮಾಡಿಕೊಳ್ಳುತ್ತೇವೆ. ಒಂದನೇದಾಗಿ, ತಾನು ಸುಮಾರು 3 ದಿವಸ ಪ್ರಯಾಣ ಮಾಡಿಕೊಂಡು ಬಂದಿದ್ದಾನೆ ತನ್ನ ಸೇವಕರೊಂದಿಗೆ, ತನ್ನ ಕತ್ತೆಗಳೊಂದಿಗೆ. ಆದರೆ ಈ ಆರಾಧನಾ ಸ್ಥಳಕ್ಕೆ ಬಂದಾಗ ಆತನು ತನ್ನ ಸೇವಕರೊಂದಿಗೆ ಹೇಳುವಂಥದ್ದು, ನೀವು ಇಲ್ಲೇ ಕತ್ತೆ ಜೊತೆಯಲ್ಲಿರ್ರಿ, ಆ ಮೇಲೆ ಬೆಟ್ಟದ ಮೇಲೆ ಆರಾಧನೆಗೆ ನೀವು ಬರೋದು ಬೇಡ, ಅದು ನಾವಿಬ್ಬರು ಮಾತ್ರ, ನಾನು ಮತ್ತು ನನ್ನ ಮಗನು. ಅಲ್ಲಿ ನಾವು ಕಾಣುವ ಮೊದಲನೇ ಒಂದು ತತ್ವ ಎಂಬುದಾಗಿ ಹೇಳಿದರೆ,
ಈ ಆರಾಧನೆ ಎಂಬಂಥದ್ದು ಎಲ್ಲರೂ ಒಟ್ಟಿಗೆ ಸೇರಿ ಮಾಡುವಂಥದ್ದಲ್ಲ. ಅದರ ವಿಷಯ ನಾನು ಮುಂದೆ ಸಮಯ ಇದ್ದರೆ ಹೇಳ್ತೇನೆ. ಈಗಿನ ದಿವಸಗಳಲ್ಲಿ ಎಕ್ಯುಮೆನಿಕಲ್ ವರ್ಷಿಪ್ ಎಂಬಂತ ಒಂದು ಹವ್ಯಾಸ ಜನರಲ್ಲಿ ಮೂಡಿ ಬರುತ್ತದೆ. ಎಲ್ಲರೂ ಒಟ್ಟಿಗೆ ಸೇರಿ, ಸಾವಿರಾರು ಜನರು ಒಟ್ಟಿಗೆ ಸೇರಿ ಆರಾಧನೆ. ಇಲ್ಲಿ ಅಬ್ರಹಾಮನ ಆರಾಧನೆ ಅನುಭವವನ್ನು ನಾವು ನೋಡುವುದಾದರೆ, ನಾನು ಮತ್ತು ನನ್ನ ಮಗನು ನಾವಿಬ್ಬರೇ, ಸೇವಕರಿಗೆ ಅಲ್ಲಿ ಪ್ರವೇಶವಿಲ್ಲ, ಕತ್ತೆಗಳಿಗೆ ಅಲ್ಲಿ ಪ್ರವೇಶವಿಲ್ಲ. ಇದರಲ್ಲಿ ಒಂದು ವ್ಯತ್ಯಾಸವೇನು? ಅಬ್ರಹಾಮನು ಕರೆಯಲ್ಪಟ್ಟವನು, ಇಸಾಕನು ಕರೆಯಲ್ಪಟ್ಟವನಿಗೆ ವಾಗ್ದಾನವಾಗಿ ಕೊಡಲ್ಪಟ್ಟ ಪುತ್ರನು. ಅದು ಕರೆದು ಬೇರ್ಪಡಿಸಲ್ಪಟ್ಟವರನ್ನ ಸೂಚಿಸುವಂತಹ ಒಂದು ಗುಂಪು. ಹೊಸ ಒಡಂಬಡಿಕೆಗೆ ಬರುವಾಗ ಸಭೆ ಎಂಬಂತ ಪದ, ಎಕ್ಲೀಶಿಯಾ ಎಂಬಂತ ಗ್ರೀಕ್ ಪದದಿಂದ ಬಂದಿದೆ, ನಮಗೆಲ್ಲ ಗೊತ್ತಿರುವಂತ ವಿಷಯ. ಆ ಪದದ ಅರ್ಥ ಕರೆಯಲ್ಪಟ್ಟವರು, ದಿ ಕಾಲ್ಡ್ ಔಟ್. ಅಂದ್ರೆ ಸಭೆಯ ಅಂಗ ಕರೆಯಲ್ಪಟ್ಟವರು. ಅದು ನಮ್ಮ ರಕ್ಷಣೆಯ ಕುರಿತಾಗಿ ಹೇಳಲ್ಪಟ್ಟಿರುವಂಥದ್ದು. ಅದನ್ನಲ್ಲಿ ನಾವು ಮೊದಲನೇದಾಗಿ ಕಾಣುವಂಥದ್ದು, ಆರಾಧನೆ ಎಂಬಂಥದ್ದು ರಕ್ಷಿಸಲ್ಪಟ್ಟವರು ಮಾತ್ರ ಮಾಡಬೇಕಾದದ್ದು, ಅಲ್ಲದೆ ಎಲ್ಲರೂ ಒಟ್ಟಿಗೆ ಸೇರಿ ಸುಮಾರು ಹಾಡು ಹಾಡಿದ್ದರಿಂದ ಅದು ಆರಾಧನೆ ಎಂಬಂತಹ ಒಂದು ಅನಿಸಿಕೆ ಅನೇಕರ ಹೃದಯದಲ್ಲಿ ಈ ದಿವಸಗಳಲ್ಲಿ ಮೂಡಿ ಬಂದಿದೆ. ಅದು ವಾಕ್ಯಕ್ಕನುಗುಣವಾದ ಒಂದು ಆರಾಧನಾ ಕ್ರಮವಲ್ಲ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದ 15ನೇ ವಾಕ್ಯವನ್ನು ಓದಿಕೊಳ್ಳುತ್ತೇನೆ. ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡೆಬಿಡದೆ ಸಮರ್ಪಿಸೋಣ. ಆತನು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ. ಅದರ ಯಜ್ಞಕ್ಕೂ ಸ್ತೋತ್ರಕ್ಕೂ ಒಂದು ಸಂಬಂಧವಿದೆ. ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಆತನು ಹೇಳುವಾಗ ನಾವು ಬಾಯಿಂದ ಅರ್ಪಿಸುವಂತಹ ಆ ಸ್ತೋತ್ರಗಳು, ಆ ಮಾತುಗಳು, ಅದೇ ಯಥಾರ್ಥವಾದ ಯಜ್ಞ, ಸ್ತೋತ್ರ ಯಜ್ಞ. ಹೀಗೆ ದೇವರ ವಾಕ್ಯದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನಾವು ಕಾಣುವಂಥದ್ದು ಯಜ್ಞಕ್ಕೂ ಆರಾಧನೆಗೂ ಒಂದು ಅವಿಭಾಜ್ಯವಾದಂತಹ ಸಂಬಂಧವಿದೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಇನ್ನು ಯಜ್ಞದಲ್ಲಿ ಯಜ್ಞವಾಗಿ ಅರ್ಪಿಸಲ್ಪಡುವ ವಸ್ತು ಅದು ಪರಿಶುದ್ಧವಾಗಿರಬೇಕು. ಇದಕ್ಕೆಲ್ಲ ಸಾಕಷ್ಟು ವಾಕ್ಯಗಳು ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡುತ್ತೇವೆ. ನಾವು ಬೆಳಿಗ್ಗೆ ನೋಡುತ್ತಾ ಬಂದದ್ದು ಆರಾಧ್ಯ ಪುರುಷನು ಪರಿಶುದ್ಧನಾಗಿದ್ದಾನೆ, ಆದುದರಿಂದ ನಾವು ಸಹ ಪರಿಶುದ್ಧರಾಗಿರಬೇಕು. ಇಲ್ಲಿ ಆರಾಧಿಸುವಂತ ನಾವು ಅರ್ಪಿಸುವ ಯಜ್ಞ, ಆ ಯಜ್ಞವು ಪರಿಶುದ್ಧವಾಗಿರಬೇಕು, ಅದು ವ್ಯಕ್ತವಾಗಿ ನಾವು ನೋಡುವಂಥದ್ದು. ಆದ್ರೆ ನಾವು ಹಳೆ ಒಡಂಬಡಿಕೆಯಲ್ಲಿ ಅವರು ಮೃಗಗಳನ್ನು, ಪ್ರಾಣಿಗಳನ್ನೆಲ್ಲ ಯಜ್ಞವಾಗಿ ಅರ್ಪಿಸುತ್ತಾ ಇದ್ದರು. ಆದ್ರೆ ಹೊಸ ಒಡಂಬಡಿಕೆ ಬರುವಾಗ ನಾವು ಯಾವುದನ್ನು ಅರ್ಪಿಸುತ್ತಾ ಇದ್ದೇವೆ? ನಿಮ್ಮ ನಿಮ್ಮ ದೇಹಗಳನ್ನೇ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಎಂಬುದಾಗಿ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆಯಿಂದ ನೋಡುತ್ತಾ ಬಂದಿದ್ದೇವೆ. ಹಾಗಾದ್ರೆ ಯಥಾರ್ಥವಾದ ಹೊಸ ಒಡಂಬಡಿಕೆಯ ಆರಾಧನೆ ಅಂದರೆ ನಮ್ಮನ್ನೇ ನಾವು ಅರ್ಪಿಸುವಂಥದ್ದು. ನಾವು ಹಾಕುವ ಕಾಣಿಕೆ ಅಲ್ಲ, ನಾವು ಕೊಡುವಂತ ದಾನಗಳಲ್ಲ, ನಮ್ಮ ಜೀವಿತವೇ ಅಲ್ಲಿ ಅರ್ಪಿಸಲ್ಪಡುವಂಥದ್ದು. ನಾವೇ ಆ ಯಜ್ಞ ವಸ್ತು, ಸಜೀವ ಯಜ್ಞ. ಹಾಗಾದ್ರೆ ಅಲ್ಲಿ ನಾವು ಕಾಣುವಂಥದ್ದು ಹಳೆ ಒಡಂಬಡಿಕೆಯ ಆರಾಧನೆಯ ಕ್ರಮದಲ್ಲಿ ಯಜ್ಞವು ಅರ್ಪಿಸಲ್ಪಡುವ ವಸ್ತು ಯಾವ ರೀತಿಯಲ್ಲಿ ಪರಿಶುದ್ಧವಾಗಿರಬೇಕಾಗಿತ್ತೋ ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನಾವು ನಮ್ಮನ್ನೇ ಅರ್ಪಿಸುವಾಗ ನಮ್ಮ ಜೀವಿತವೂ ಪರಿಶುದ್ಧವಾಗಿರಬೇಕು. ನಮ್ಮ ಜೀವಿತವು ಪರಿಶುದ್ಧವಲ್ಲದಿದ್ದರೆ ಅದು ದೇವರು ಸ್ವೀಕರಿಸುವಂತ ಆರಾಧನೆಯಲ್ಲ. ಹೊಸ ಒಡಂಬಡಿಕೆಯ ಆರಾಧನೆ ಎಂಬಂಥದ್ದು ವಸ್ತು ಸಂಬಂಧವಾದದ್ದಲ್ಲ, ಆತ್ಮ ಸಂಬಂಧವಾದದ್ದು. ಅದು ದೇವರ ವಾಕ್ಯದಲ್ಲಿ ನಾವು ವ್ಯಕ್ತವಾಗಿ ನೋಡುತ್ತೇವೆ. ಹಳೆ ಒಡಂಬಡಿಕೆಯ ಆರಾಧನಾ ಕ್ರಮದಲ್ಲಿ ವಸ್ತು ಬಹಳ ಪ್ರಾಮುಖ್ಯವಾದದ್ದಾಗಿತ್ತು. ನೀವು ಅರ್ಪಿಸುವ ವಸ್ತು, ಅಲ್ಲಿ ಒಂದು ವಸ್ತುವನ್ನು ತೆಗೆದುಕೊಂಡು ಬರುತ್ತಿದ್ರು. ಆ ಒಂದು ಪ್ರಾಣಿ ಆಗಿರಬಹುದು ಅಥವಾ ಇನ್ನು ಬೇರೆ ಯಾವುದಾದ್ರೂ ಒಂದು ವಸ್ತು ಆಗಿರಬಹುದು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಕಾಣುವಂತ ಆರಾಧನೆ ಅದು
ವಸ್ತು ಸಂಬಂಧವಾದದ್ದಲ್ಲ, ಬದಲು ಆತ್ಮ ಸಂಬಂಧವಾದದ್ದಾಗಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಮಾರ್ಯದ ಸ್ತ್ರೀಯೊಂದಿಗೆ ಮಾತನಾಡುವಾಗ ಆರಾಧನೆಯ ಬಗ್ಗೆ ಅತಿ ಮಹತ್ತಾದಂತಹ ಒಂದು ಬೋಧನೆಯನ್ನ ಆತನಲ್ಲಿ ಕೊಟ್ಟಿದ್ದಾನೆ. ಒಂದು ವೇಳೆ ಆರಾಧನೆ ವಿಷಯವಾಗಿ ನಾವು ಅಧ್ಯಯನ ಮಾಡುವುದಾದರೆ ಯಾವ ರೀತಿಯಲ್ಲಿಯೂ ಬದಿಗಿಡಲಿಕ್ಕೆ ಸಾಧ್ಯವಿಲ್ಲದಂತಹ ಕೆಲವು ಮಾತುಗಳು. ಯೋಹಾನನ ಸುವಾರ್ತೆ 4ನೇ ಅಧ್ಯಾಯದ 23 ಮತ್ತು 24ನೇ ವಾಕ್ಯವನ್ನ ನಾವು ಓದುವುದಾದರೆ ಅದರಲ್ಲಿ ಸತ್ಯ ಭಾವದಿಂದ ದೇವಾರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ, ಅದು ಈಗಲೇ ಬಂದಿದೆ. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ? ದೇವರು ಆತ್ಮ ಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ. ಅದರ ಮೂಲ ಭಾಷಾಂತರವನ್ನು, ಆಂಗ್ಲ ಭಾಷಾಂತರವನ್ನು ನೋಡುವುದಾದರೆ ಕನ್ನಡ ಭಾಷಾಂತರದಲ್ಲಿ ಸ್ವಲ್ಪ ವ್ಯತ್ಯಾಸವಿದೆ. ಕನ್ನಡ ಭಾಷಾಂತರದಲ್ಲಿ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ, ಆದರೆ ಆಂಗ್ಲ ಭಾಷೆಯಲ್ಲಿ ಇನ್ ಸ್ಪಿರಿಟ್ ಅಂಡ್ ಇನ್ ಟ್ರೂತ್. ಅದು ಇತರ ಭಾಷೆಗಳಲ್ಲಿಯೂ, ಮಲಯಾಳಂ ಮತ್ತು ಇತರ ಭಾಷೆಗಳಲ್ಲಿಯೂ ಹಾಗೆ ಬರೆಯಲ್ಪಟ್ಟಿದೆ. ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಎಂಬ ಪದ ಅಲ್ಲಿ ಉಪಯೋಗಿಸಲ್ಪಟ್ಟಿದೆ. ಕನ್ನಡ ಭಾಷಾಂತರಕಾರರು ಈ ರೀತಿಯಾಗಿ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಹೇಗೂ. ಅದರ ಮೂಲ ಅರ್ಥ ಆತ್ಮವು ಸತ್ಯವು ಒಳಗೊಂಡಿರುವಂತಹ ಒಂದು ವಿಷಯವೇ ಆರಾಧನೆ ಎಂಬಂಥದ್ದು. ಅದರಲ್ಲಿ ಇದು ವಸ್ತು ಸಂಬಂಧವಾದದ್ದಲ್ಲ. ನಾವು ಈ ವೇದ ಭಾಗವನ್ನು ಅರ್ಥ ಮಾಡಿಕೊಳ್ಳುವುದಾದರೆ ಆ ಸಮಾರ್ಯ ಸ್ತ್ರೀಯೊಂದಿಗೆ ಕರ್ತನು ಮಾತನಾಡುವಾಗ ಅಲ್ಲಿ ನಡೆದಂತ ಚರ್ಚೆ, ಆಕೆ ಹೇಳುವಂಥದ್ದು, ನೀವು ಯಹೂದ್ಯರು ಯೆರೂಸಲೇಮಿನಲ್ಲಿ ಆರಾಧಿಸುತ್ತಾ ಇದ್ರೆ, ಬೇರೆ ಎಲ್ಲಿ ಆರಾಧಿಸಿದ್ರು ಆರಾಧನೆ ಮೇಲೆ ಹೋಗೋದಿಲ್ಲ, ಯೆರೂಸಲೇಮಿನಲ್ಲಿ ಆರಾಧಿಸಬೇಕು. ಅದು ವಸ್ತು ಸಂಬಂಧವಾದ ಒಂದು ಆರಾಧನೆ. ನಾವು ಸಮಾರ್ಯದವರು ಈ ಬೆಟ್ಟದ ಮೇಲೆ ಆರಾಧಿಸುತ್ತೇವೆ. ಅಲ್ಲಿ ಒಂದು ಸ್ಥಾನ, ಒಂದು ಸ್ಥಳ ವಸ್ತು ಸಂಬಂಧವಾದದ್ದು. ಆರಾಧಿಸಬೇಕಾದ್ರೆ ಅಲ್ಲಿಗೆ ಬರಬೇಕು. ಸಮಾರ್ಯದವರು ಈ ಬೆಟ್ಟಕ್ಕೆ ಬರಬೇಕು, ಯಹೂದ್ಯರು ಯೆರೂಸಲೇಮಿಗೆ ಹೋಗಬೇಕು. ಆಗ ಸ್ವಾಮಿ ಕೊಡುವಂತ ಉತ್ತರ ಏನು? ಆತನು ಅಲ್ಲಿ ಹೇಳುವಂಥದ್ದು, ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ. ಆ ವಾಕ್ಯ ನಾವು ನೋಡು, ಬರುತ್ತದೆ. ಅದು ಭವಿಷ್ಯತ್ವಾಣಿಯಲ್ಲಿದೆ. ಬರುತ್ತದೆ, ವಿಲ್ ಕಮ್. ಆದರೆ ಇನ್ನೂ ಬರಲಿಲ್ಲ, ಬರುತ್ತದೆ. ಆಮೇಲೆ ಆತನು ಹೇಳುವಂಥದ್ದು, ಅದು ಈಗಲೇ ಬಂದದೆ. ಬರುತ್ತದೆ, ಈಗ ಬಂದದೆ. ಅದರ ಅರ್ಥವೇನು? ಇಲ್ಲಿಯವರೆಗೆ ಇಲ್ಲದಂತಹ ಒಂದು ಹೊಸ ರೀತಿ ಈಗಿನಿಂದ ಪ್ರಾರಂಭವಾಗಿದೆ. ಅದೇ ಆ ವಾಕ್ಯದ ಅರ್ಥ. ಹಾಗಾದ್ರೆ ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ನಡೆದಂತಹ ಆರಾಧನೆಗಳು ವಸ್ತು ಸಂಬಂಧಗಳಾಗಿದ್ದವು. ಅದು ಒಂದು ನಿರ್ದಿಷ್ಟ ಸ್ಥಳಕ್ಕೆ ಸೀಮಿತವಾಗಿತ್ತು. ಆದರೆ ಒಂದು ಹೊಸ ಕ್ರಮ ಬರುತ್ತದೆ. ಯೇಸು ಕ್ರಿಸ್ತನ ಕಾಲದಿಂದ ಅದು ಬಂದಿದೆ. ಅದು ಯಾವುದು? ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಆರಾಧಿಸುವಂತಹ ಒಂದು ಕಾಲ. ಆದುದರಿಂದ ಹಳೆಯ ಒಡಂಬಡಿಕೆ ಕಾಲದಲ್ಲಿ ಆರಾಧಿಸಬೇಕಾದರೆ ಯೆರೂಸಲೇಮಿಗೆ ಹೋಗಬೇಕಾಗಿತ್ತು, ಯಾಕಂದ್ರೆ ಆರಾಧನೆಯ ಸ್ಥಳ ಅಲ್ಲಿ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಆರಾಧನೆ ಸ್ಥಳ ಎಲ್ಲಿ? ನಮ್ಮೊಳಗೆ. ನೀವು ಎಲ್ಲಿ ಹೋದರೂ ಈ ಸ್ಥಳವನ್ನು ಕೊಂಡು ಹೋಗ್ತಾ ಇದ್ದೀರಿ. ನಾವೆಲ್ಲ ನಮ್ಮ ನಮ್ಮ ಮನೆಗಳಲ್ಲಿ ತುಂಬಾ ಆರಾಮಾಗಿರ್ತೇವೆ. ನನಗೆ ನನ್ನ ಮನೆಯಲ್ಲಿ, ನನ್ನ ಕೋಣೆಯಲ್ಲಿ, ನನ್ನ ಬೆಡ್ಡಲ್ಲೇ ಇದ್ರೆ ಅಷ್ಟು ಆರಾಮ ಬೇರೆ ಎಲ್ಲಿಯೂ ಇಲ್ಲ. ಆದ್ರೆ ಹೋದಲ್ಲೆಲ್ಲ ಮನೆ ತಗೊಂಡೋಗ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಅನ್ನ ಕೊಟ್ಟಲ್ಲಿ ಸಿಕ್ಕಿದಲ್ಲಿ ಮಲ್ಕೊಳ್ಬೇಕು. ಆದ್ರೆ ಆರಾಧನೆ ವಿಷಯದಲ್ಲಿ ದೇವರು ಒಂದು ದೊಡ್ಡ ಕ್ರಿಯೆ ಮಾಡಿದ್ದಾನೆ. ಅದೇನು? ಈ ಆರಾಧನೆ ನಮ್ಮ ಒಳಗೆ ಇಟ್ಟಿದ್ದಾನೆ, ಆತ್ಮದಲ್ಲಿ. ಆತ್ಮದಲ್ಲಿ
ನಾವು ಯಾರು ಇಲ್ಲಿಗೆ ಬಂದಾಗ ಆತ್ಮವನ್ನು ಮನೆಯಲ್ಲಿಟ್ಟು ಬಂದಿದ್ದೀರಾ ಯಾರಾದರೂ? ಇಲ್ಲ. ಎಲ್ಲರೊಳಗೂ ಆತ್ಮ ಇದೆ ಅಲ್ವಾ? ಇದೆ. ಎಲ್ಲಿ ಹೋದ್ರು ನಮ್ಮ ಜೊತೆಯಲ್ಲಿ. ಅದರ ಅರ್ಥವೇನು? ನಾವು ಯಾವ ಸಮಯದಲ್ಲಿ ಎಲ್ಲಿ ಬೇಕಾದರೂ ಆರಾಧಿಸಬಹುದು. ಇನ್ನು ಅದು ಸತ್ಯದಲ್ಲಿ ಆಗಿರಬೇಕು. ಸತ್ಯ ಅಂದ್ರೆ ಏನು? ಸತ್ಯ ಎರಡು ವಿಷಯಗಳನ್ನು ದೇವರ ವಾಕ್ಯದಲ್ಲಿ ನೋಡಿದೆ. ಒಂದು, ಯೇಸು ಸ್ವಾಮಿ ಹೇಳುತ್ತಾನೆ, ನಾನೇ ಸತ್ಯ, ನಾನೇ ಸತ್ಯವು ಜೀವವು ಮಾರ್ಗವೂ ಆಗಿದ್ದೇನೆ. ನಾನೇ ಸತ್ಯ. ಹಿ ಇಸ್ ದ ಟ್ರೂತ್. ಎರಡು, ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ, ಅಲ್ಲ 17ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ಕರ್ತನು ಹೇಳುವಂಥದ್ದು, ನಿನ್ನ ವಾಕ್ಯವೇ ಸತ್ಯವು. ಅದು ದೇವರ ವಾಕ್ಯ. ಆದ್ರೆ ಯೇಸು ಕ್ರಿಸ್ತನು ಸತ್ಯ, ದೇವರ ವಾಕ್ಯ ಸತ್ಯ. ಸತ್ಯದಲ್ಲಿ ಆರಾಧಿಸುವವರು ಕ್ರಿಸ್ತನಲ್ಲಿ ವಾಕ್ಯಕ್ಕನುಗುಣವಾಗಿ ಆರಾಧಿಸಬೇಕು. ಆದ್ರೆ ಸತ್ಯ ಎರಡಿದೆಯಾ? ಸತ್ಯ ಎರಡಿದೆಯಾ? ಸತ್ಯ ಒಂದೇ. ಅಲ್ಲ, ನೀವೇ ಹೇಳಿದ್ದೀರಿ ಯೇಸು ಕ್ರಿಸ್ತನೆಂಬ ಒಂದು ಸತ್ಯ, ವಾಕ್ಯವೆಂಬ ಇನ್ನೊಂದು ಸತ್ಯ. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯವನ್ನು ನಾವು ಪ್ರಾರಂಭದಲ್ಲಿ ಓದುವಾಗ, ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರಾಗಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು. ಆ ವಾಕ್ಯವನ್ನೇ 17ನೇ ಅಧ್ಯಾಯದಲ್ಲಿ ಹೇಳುವಂಥದ್ದು, ನಿನ್ನ ವಾಕ್ಯವೇ ಸತ್ಯ. ಇನ್ನು ಅದೇ 1ನೇ ಅಧ್ಯಾಯದ, ಯೋಹಾನ 1ನೇ ಅಧ್ಯಾಯದ 14ನೇ ವಾಕ್ಯ, 12, 13, 14ಕ್ಕೆ ಬರುವಾಗ, ವಾಕ್ಯವೆಂಬವನು ನರಾವತಾರವೆತ್ತಿ, ಅದು ಯಾರು? ಆದ್ರೆ ವಾಕ್ಯ ಮತ್ತು ಈ ಸ್ವಾಮಿ ಒಂದೇ ಅಲ್ವಾ? ಆದ್ರೆ ಎರಡು ಸತ್ಯ ಅಲ್ಲ, ಒಂದೇ ಸತ್ಯ. ಆದಿಯಲ್ಲಿ ವಾಕ್ಯವಿತ್ತು, ದೇವರು. ವಾಕ್ಯವು ನರಾವತಾರವೆತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು, ಅದು ಯೇಸು ಕ್ರಿಸ್ತನು. ಆದುದರಿಂದಲೇ ಆತನು ಹೇಳುವಂಥದ್ದು, ನಾನೇ ಸತ್ಯ, ಆದಿಯಿಂದ ಇದ್ದ ಸತ್ಯ. ಆದ್ರಿಂದ ಹೊಸ ಒಡಂಬಡಿಕೆಯ ಆರಾಧನೆಯ ಬಗ್ಗೆ ನಾವು ಕಲಿಯುವಾಗ ಆತ್ಮೀಯ ರೀತಿಯಲ್ಲಿ, ಅಂದ್ರೆ ಕ್ರಿಸ್ತನಲ್ಲಿದ್ದುಕೊಂಡು ವಾಕ್ಯಕ್ಕನುಗುಣವಾದ ಆರಾಧನೆ ಆಗಿರಬೇಕು. ವಾಕ್ಯ ವಿರುದ್ಧವಾದ ಯಾವ ಪದ್ಧತಿಯು ಜನರನ್ನು ಖುಷಿಪಡಿಸುವುದಕ್ಕಾಗಿ, ಸಂತೋಷಪಡಿಸುವುದಕ್ಕಾಗಿ ಆರಾಧನಾ ಕೂಟಗಳಲ್ಲಿ ಅಳವಡಿಸಬೇಡಿರಿ. ಅದು ಸರಿಯಾದದ್ದಲ್ಲ. ಇದು ವ್ಯಕ್ತವಾಗಿ ವಾಕ್ಯದಲ್ಲಿ ನಾವು ಕಾಣುವಂತಹ ವಿಷಯ. ಇನ್ನು ಆದುದರಿಂದ ಈ ಹೊಸ ಒಡಂಬಡಿಕೆಯ ಆರಾಧನೆ ಆತ್ಮೀಕವಾಗಿರುವುದರಿಂದ ಆತ್ಮ ಸಂಬಂಧವಾದ ಪರಿಶುದ್ಧತೆ ನಮ್ಮೊಳಗಿರಬೇಕು. ಇದೆಲ್ಲವೂ ಆತ್ಮಕ್ಕೆ ಸಂಬಂಧಪಟ್ಟದ್ದು. ಈ ಆತ್ಮ ಸಂಬಂಧವಾದ ಪರಿಶುದ್ಧತೆ ಥೆಸಲೋನಿಕದವರಿಗೆ ಬರೆದ 1ನೇ ಪತ್ರಿಕೆ 5ನೇ ಅಧ್ಯಾಯದ 23ನೇ ವಾಕ್ಯದಲ್ಲಿ ಪೌಲನು ಹೇಳುವಂತಹ ನೋಡಿ, ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ಆತ್ಮ ಪ್ರಾಣ ಶರೀರಗಳು, ಆತ್ಮವಿದೆ, ಪ್ರಾಣವಿದೆ, ಶರೀರವಿದೆ. ದ ಸ್ಪಿರಿಟ್, ದ ಸೋಲ್ ಅಂಡ್ ದ ಬಾಡಿ. ಇದು ಮೂರು ಪರಿಶುದ್ಧವಾಗಿ ಕಾಪಾಡಬೇಕು. ಆ ಆತ್ಮದಿಂದ ಪ್ರಾರಂಭವಾಗಿ ನಮ್ಮ ಪ್ರಾಣ ಮತ್ತು ಶರೀರ. ಈ ಪ್ರಾಣ ಅಂದರೆ ಮನಸ್ಸು, ದ ಸೋಲ್ ಎಂಬುದಾಗಿ ಹೇಳಲ್ಪಟ್ಟ ಆ ಪದ ಈ ವಾಕ್ಯದಲ್ಲಿ, ಅಂದ್ರೆ ಅದು ಇಂಟರ್ಚೇಂಜಬಲಿ ಯೂಸ್ ಆಗಿದೆ ಕೆಲವು ಕಡೆಗಳಲ್ಲಿ. ಆದ್ರೆ ಈ ವಾಕ್ಯದಲ್ಲಿ ಆ ಸೋಲ್ ಅಥವಾ ಪ್ರಾಣ ಎಂಬ ಪದ, ಅದು ಗ್ರೀಕ್ ಭಾಷೆಯಲ್ಲಿ ಸೈಕೆ ಎಂಬ ಪದದಿಂದ ಉದ್ಭವಿಸಿದ್ದಾಗಿದೆ. ಸೈಕೆ ಅಂದರೆ ಸೈಕಾಲಜಿ ಎಂಬಂತ ಪದ, ಈ ಸೈಕೆ ಎಂಬ ಗ್ರೀಕ್ ಪದದಿಂದ ಬಂದದ್ದು. ಅಂದ್ರೆ ಮನಃಶಾಸ್ತ್ರ, ಮನಸ್ಸಿಗೆ ಸಂಬಂಧಪಟ್ಟದ್ದು. ಅದರಿಂದ ಈ ಆತ್ಮ ಪ್ರಾಣ ಶರೀರವೆಂಬ ಪದದ ಅರ್ಥ ದ ಸ್ಪಿರಿಟ್, ಆತ್ಮ, ದ ಸೋಲ್ ನಮ್ಮ ಮನಸ್ಸು, ಶರೀರ ದ ಬಾಡಿ. ಇದು ಮೂರೂ ಪರಿಶುದ್ಧವಾಗಿರಬೇಕು. ಯಾವಾಗ ಒಬ್ಬನ ಹೃದಯದಲ್ಲಿ, ಅಂತರಾತ್ಮದಲ್ಲಿ ಆತ್ಮಿಕವಾದ ಪರಿಶುದ್ಧತೆ ಉಂಟಾಗುತ್ತದೋ, ಸ್ವಾಭಾವಿಕವಾಗಿ ಅವನ ಮನಸ್ಸನ್ನು, ದೇಹವನ್ನು ಅದು ಸ್ವಾಧೀನಪಡಿಸುತ್ತದೆ.
ಆ ಪರಿಶುದ್ಧತೆ ಅವನಲ್ಲಿ ಉಂಟಾಗುವಂಥದ್ದಾಗಿದೆ. ಆದರೆ ಮನುಷ್ಯನು ಯಾರು? ಆತ್ಮ ಪ್ರಾಣ ಶರೀರ ಉಳ್ಳಂತಹ ಒಂದು ಸೃಷ್ಟಿ, ಬರೇ ಒಂದು ಮಾಂಸದ ಮುದ್ದೆ ಅಲ್ಲ. ಒಂದು ವೇಳೆ ಕೆಲವು ವಿಜ್ಞಾನಿಗಳು ಅದನ್ನು ಒಪ್ಪಿಕೊಳ್ಳೋದಿಲ್ಲ, ಒಂದು ಜೀವವುಳ್ಳ ವಸ್ತು ಅಷ್ಟೇ. ಆದರೆ ಸೃಷ್ಟಿಯಿಂದಲೇ ನಾವು ನೋಡುವಾಗ ಬೇರೆ ಸೃಷ್ಟಿಗಳಿಗಿಂತಲೂ ವಿಭಿನ್ನವಾಗಿ ಸೃಷ್ಟಿಸಿದ ಈ ವ್ಯಕ್ತಿಯು ಯಾಕೆ ದೇವರ ಸ್ವರೂಪದಲ್ಲಿ ಆತನ ಹೋಲಿಕೆಗೆ ಸರಿಯಾಗಿ ಎಂಬುದಾಗಿ ಕರೆಯಲ್ಪಟ್ಟಿದೆ? ಬೇರೆ ಯಾವ ಸೃಷ್ಟಿಯ ಬಗ್ಗೆ ನಾವು ಅಲ್ಲಿ ಓದ್ತಾ ಇಲ್ಲ. ನಮ್ಮ ಹೋಲಿಕೆಯಲ್ಲಿ ನಮ್ಮ ಸ್ವರೂಪಕ್ಕೆ ತಕ್ಕ ಹಾಗೆ ದೇವರು ಹೇಳುವುದು. ಆದ್ರೆ ದೇವರ ಸ್ವರೂಪ ಅಂದ್ರೆ ಏನು? ದೇವರು ಆತ್ಮ ಸ್ವರೂಪನು. ಅದೇ ಯೋಹಾನ 4:24 ಸ್ವಾಮಿ ಹೇಳುವಂಥದ್ದು. ಆ ಸ್ವರೂಪ ನಮಗೆ ಕೊಡಲ್ಪಟ್ಟಿದೆ, ಬೇರೆ ಯಾವ ಸೃಷ್ಟಿಗೂ ಅದು ಕೊಡಲ್ಪಡಲಿಲ್ಲ. ಆದುದರಿಂದಲೇ ನಮ್ಮೊಳಗೆ ಆರಾಧನೆ ಇದೆ. ದೇವರು ಹಾಗೆ ನಮ್ಮನ್ನ ಸೃಷ್ಟಿಸಿದ್ದಾನೆ. ಈ ಆತ್ಮ ಎಂಬಂಥದ್ದು 3 ಅಂಶಗಳನ್ನು ಒಳಗೊಂಡಿದೆ. ಅಂತರ್ಜ್ಞಾನ, ಇಂಟ್ಯೂಷನ್ ಎಂಬುದಾಗಿ ನಾವು ಇಂಗ್ಲಿಷ್ನಲ್ಲಿ ಹೇಳ್ತೇವೆ. ಆಮೇಲೆ ಮನಸ್ಸಾಕ್ಷಿ, ಕಾನ್ಶಿಯನ್ಸ್. ಆಮೇಲೆ ಆರಾಧನೆ, ವರ್ಷಿಪ್. ಅಂದ್ರೆ ಈ ಆರಾಧನೆ ಎಂಬಂಥದ್ದು ನಮ್ಮ ಆತ್ಮದಲ್ಲಿ ದೇವರು ಇಟ್ಟಿರುವ ಒಂದು ಭಾಗ. ಆದುದರಿಂದಲೇ ನಾವು ಆರಾಧಿಸುವುದಕ್ಕೆ ಶಕ್ತರಾಗಿದ್ದೇವೆ. ಮನುಷ್ಯರಾದ ನಾವು ದೇವರನ್ನು ಆರಾಧಿಸುವಂಥದ್ದು. ಕೆಲವರು ಹೇಳ್ತಾರೆ ಮರಗಳು, ಗಿಡಗಳು, ಸೂರ್ಯ, ಚಂದ್ರ 150ನೇ ಕೀರ್ತನೆಯಲ್ಲಿ ಓದುತ್ತೇವಲ್ಲ, ಅದೆಲ್ಲ ದೇವರನ್ನು ಆರಾಧಿಸಲಿ ಎಂಬುದಾಗಿ ಹೇಳುವಾಗ ಅದು ಆರಾಧಿಸುತ್ತದೆ ಎಂಬಂಥದ್ದು. ಅದು ದೇವರನ್ನು ಆರಾಧಿಸಲಿ ಎಂಬುದಾಗಿ ಹೇಳಿದ್ದು, ಅದು ದೇವರ ಮಹತ್ವಕ್ಕೆ ಸಾಕ್ಷಿ ಕೊಡುವಂಥದ್ದಾಗಿ ನಿಂತಿದೆ. ಆದರೆ ಯಥಾರ್ಥವಾದ ಹೊಸ ಒಡಂಬಡಿಕೆಯ ಆರಾಧನೆ ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಎಂಬುದಾಗಿ ಹೇಳಿದರೆ ಅದು ರಕ್ಷಿಸಲ್ಪಟ್ಟ ದೇವಜನರು ಮಾತ್ರ ಮಾಡಬಹುದಾದಂತಹ ಒಂದು ವಿಷಯವಾಗಿದೆ. ವ್ಯಕ್ತವಾಗಿ ವಾಕ್ಯದಲ್ಲಿ ನಾವು ನೋಡುವವರಾಗಿದ್ದೇವೆ. ಹಾಗಾದ್ರೆ ಆತ್ಮ ಪ್ರಾಣ ಶರೀರ ಇದರಲ್ಲಿ ಆರಾಧನೆ ಒಳಗೊಂಡಿದೆ. ಆತ್ಮ ನಾನು ಹೇಳಿದ ಹಾಗೆ ಅಂತರ್ಜ್ಞಾನ, ಮನಸ್ಸಾಕ್ಷಿ ಮತ್ತು ಆರಾಧನೆ. ಇನ್ನು ಈ ಅಂತರ್ಜ್ಞಾನ ಎಂಬಂಥದ್ದು ಯಾವುದು? ಇಂಟ್ಯೂಷನ್. ಅದು ಯಾವುದು? ನಮ್ಮ ಸಂಬಂಧಗಳನ್ನು ಗುರುತಿಸಿಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡ್ತದೆ. ತಾಯಿ ಮತ್ತು ಮಗನು ಅಥವಾ ಗಂಡ ಹೆಂಡತಿ, ಕೆಲವು ಸಂಬಂಧಗಳಿದೆ. ಅದು ಎಷ್ಟು ವರ್ಷ ಹೋದರೂ ಪವಿತ್ರವಾಗಿ ಉಳಿಯುವಂತ ಕೆಲವು ಸಂಬಂಧಗಳು. ಪ್ರಾಣಿಗಳಲ್ಲಿ ಹಾಗೆ ಅಲ್ಲ, ವ್ಯತ್ಯಾಸವಿದೆ. ಹೀಗೆ ಅನೇಕ ವಿಷಯಗಳು. ಈ ಅಂತರ್ಜ್ಞಾನ ಎಂಬಂಥದ್ದು ಆತ್ಮವು ನಮ್ಮಲ್ಲಿ ಪ್ರಚೋದಿಸುವಂತಹ ಒಂದು ವಿಷಯವಾಗಿದೆ. ಆದುದರಿಂದ ಆತ್ಮೀಯ ರೀತಿಯಲ್ಲಿ ಆರಾಧಿಸಬೇಕಾದ್ರೆ ನಮ್ಮ ಸಂಬಂಧಗಳಲ್ಲಿ ಒಂದು ಪವಿತ್ರತೆ ಉಂಟಾಗಬೇಕು. ನಾನು ಅದರ ವಿಷಯ ಮುಂದೆ ಬಂದು ಹೇಳ್ತೇನೆ. ಇನ್ನು ಮನಸ್ಸಾಕ್ಷಿಯ ಕೆಲಸವೇನು? ಕಾನ್ಶಿಯನ್ಸ್. ಅದು ನಮ್ಮಲ್ಲಿ ಪಾಪದ ಅರಿವನ್ನು ಉಂಟು ಮಾಡುತ್ತದೆ. ನನ್ನಲ್ಲಿ ಪಾಪವಿದೆ, ನಾನು ತಪ್ಪು ಮಾಡಿದ್ದೇನೆ ಎಂಬಂತ ಆ ಒಂದು ಬೋಧ, ಅರಿವು ನನ್ನಲ್ಲಿ ಉಂಟು ಮಾಡುತ್ತದೆ. ಆದ್ದರಿಂದಲೇ ಆರಾಧನೆಗೆ ಮನಸ್ಸಾಕ್ಷಿಗೂ ಒಂದು ಸ್ಥಾನವಿದೆ. ಯಾಕೆಂದ್ರೆ ನಮ್ಮ ಮನಸ್ಸಾಕ್ಷಿ ಹೇಳುತ್ತದೆ ನಮ್ಮಲ್ಲಿ ಪಾಪವಿದೆ. ಅದನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ನಾವು ಬಿಟ್ಟು ಬಿಡಬೇಕು. ಹೀಗೆ ನಮ್ಮ ಸಂಬಂಧಗಳು, ನಮ್ಮ ಮನಸ್ಸಾಕ್ಷಿ ನಮಗೆ ತೋರಿಸುವ ಪಾಪಗಳನ್ನು ಅರಿಕೆ ಮಾಡಿ ಆ ರೀತಿಯಾದ ಒಂದು ಪರಿಶುದ್ಧ ಜೀವಿತವನ್ನು ನಡೆಸುವಾಗ ಅದರಿಂದ ಹೊರಹೊಮ್ಮುವಂತಹ ವಿಷಯವೇ ಯಥಾರ್ಥವಾದ ಆರಾಧನೆ. ಅಲ್ಲದೆ ಸುಮ್ಮನೆ ಬಾಯಿಂದ ಕೆಲವು ಮಾತುಗಳನ್ನು ಹೇಳೋದ್ರಿಂದ ಅಥವಾ ಕೆಲವು ಹಾಡುಗಳನ್ನು ಹಾಡೋದ್ರಿಂದ ಅಲ್ಲ. ಇದನ್ನ ಅರ್ಥ ಮಾಡಿಕೊಳ್ಳಬೇಕು. ಇವತ್ತಿನ ದಿವಸಗಳಲ್ಲಿ ಹಾಡುಗಳು ಅಂದ್ರೆ ಅದೇ ಆರಾಧನೆ, ಹಾಡಿಲ್ಲದ್ರೆ ಏನು ಆರಾಧನೆ ಅಪ್ಪ ಅಂತ ಕೇಳ್ತಾರೆ ಕೆಲವರು. ಅದರ ವಿಷಯ ಎಲ್ಲ ತುಂಬಾ ಇದೆ, ಹೇಳ್ತಾ ಹೋಗುವುದಾದ್ರೆ. ಆದ್ರಿಂದ ನಮಗೆ ದೇವರೊಡನೆ ಇರುವ ಸಂಬಂಧ, ವ್ಯಕ್ತಿಗತವಾದ ಸಂಬಂಧ,
ಹಾಗೂ ಪಾಪದ ಕಡೆ ನಮಗೆ ಇರುವ ಮನೋಭಾವ ಮತ್ತು ಸಮೀಪನ, ಇದು ನಮ್ಮ ಆರಾಧನಾ ಜೀವಿತದಲ್ಲಿ ಪ್ರತಿಬಿಂಬಿಸುತ್ತದೆ. ಆ ವಿಷಯವನ್ನ ಸಂಕ್ಷಿಪ್ತವಾಗಿ ನಾವು ನೋಡಿಕೊಂಡು ಬರೋಣ. ದೇವರೊಂದಿಗೆ ನಮಗಿರುವ ಸಂಬಂಧ ಅದು ಸರಿಯಾಗಿದ್ದರೆ ಮಾತ್ರವೇ ಸರಿಯಾಗಿ ದೇವರನ್ನ ನಾವು ಆರಾಧಿಸಬಹುದು. ಯೋಹನ 4:24 ನಾವು ಓದಿದ್ದೇವೆ, ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಇದೆಲ್ಲ ಆತ್ಮಕ್ಕೆ ಸಂಬಂಧಪಟ್ಟದ್ದು. ಆದುದರಿಂದ ಆತ್ಮೀಕವಾದ ಒಂದು ಪರಿವರ್ತನೆ ಸತ್ಯ ಆರಾಧನೆಗೆ ಪ್ರಾಥಮಿಕ ಅವಶ್ಯವಾಗಿದೆ. ಆತ್ಮೀಕವಾದ ಪರಿವರ್ತನೆ ಒಬ್ಬ ವ್ಯಕ್ತಿಯಲ್ಲಿ ಆತ್ಮೀಕವಾದ ಪರಿವರ್ತನೆ ಉಂಟಾಗದಿದ್ರೆ, ಎಲ್ಲರಲ್ಲಿಯೂ ಆತ್ಮವಿದೆ, ಪ್ರತಿಯೊಬ್ಬ ಮಾನವನಲ್ಲಿ ಹುಟ್ಟಿದಾಗಲೇ ಅವನಲ್ಲಿ ಆತ್ಮವಿದೆ. ಈ ಆತ್ಮ ಕೊನೆಗೆ ಎಲ್ಲಿ ಹೋಗ್ತದೆ ಎಂಬುದು ಮಾತ್ರ ಅಲ್ಲಿ ಪ್ರಶ್ನೆ. ಆದರೆ ರಕ್ಷಣೆ ಅಂದ್ರೆ ಏನು? ಆತ್ಮೀಕವಾದ ಒಂದು ಪರಿವರ್ತನೆ ನಮ್ಮಲ್ಲಿ ಉಂಟಾಗುವಂಥದ್ದು. ಅದೇ ಯಥಾರ್ಥವಾದ ಕನ್ವರ್ಷನ್ ಎಂಬುದಾಗಿ ನಾವು ಹೇಳುವಂಥದ್ದು. ಅದು ದೇವರು ಮಾಡುವಂಥದ್ದು. ಹಾಗಾದ್ರೆ ದೇವರು ಆತ್ಮ ಅಥವಾ ಆತ್ಮ ಸ್ವರೂಪನಾಗಿರುವುದರಿಂದ ಆತನನ್ನು ಆರಾಧಿಸೋರು ಯಾರಾಗಿರಬೇಕು? ಆತ್ಮೀಕ ಪರಿವರ್ತನೆ ಹೊಂದಿದವರಾಗಿರಬೇಕು. ಇಲ್ಲಿ ಒಂದು ಮಾತು ಹೇಳ್ತೇನೆ, ಸುಮಾರು 400 ಜನರು ನನ್ನ ಮುಂದೆ ಕೂತ್ಕೊಂಡು ಕೇಳ್ತಾ ಇದ್ದೀರಿ, ತುಂಬಾ ಯವನಸ್ಥರಿದ್ದೀರಿ. ಈವರೆಗೆ ವೈಯಕ್ತಿಕವಾಗಿ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದ ಅನುಭವ ನಿಮಗೆ ಇಲ್ಲದಿದ್ದರೆ, ನಾನು ಹುಟ್ಟಿದ್ದೇ ಬ್ರದರನ್ ಸಭೆಯಲ್ಲಿ, ಇನ್ನೇನಪ್ಪ ಬೇರೆ ರಕ್ಷಣೆ ಅಂದ್ರೆ ಕೇಳಿದ್ರೆ, ನಮ್ಮ ಅಪ್ಪ ತಾತಂದ್ರನ ಕಾಲದಿಂದ ಅವರೆಲ್ಲ ನಮ್ಮ ಸಭಾ ಹಿರಿಯರ್ರಿ, ಇನ್ ಬೇರೆ ರಕ್ಷಣೆ ಏನು? ಎಲ್ಲ ಕೆಲವರ ಅನಿಸಿಕೆ ಹೀಗೆ. ಒಂದು ಭಾನುವಾರ ಬಿಡೋದಿಲ್ಲ, ಎಲ್ಲ ಭಾನುವಾರ ಚರ್ಚಿಗೆ ಹೋಗ್ತೀನಿ, ಕಾಣಿಕೆ ಹಾಕ್ತೀನಿ, ಇನ್ನು ಬೇರೆ ರಕ್ಷಣೆ ಬೇಕಾ? ಈಗ ಚರ್ಚಿಗೆ ಹೋದದ್ದರಿಂದ ನಾನು ಕ್ರೈಸ್ತನಾದೆ ಎಂಬ ಭಾವನೆಯೊಡನೆ ನನ್ನನ್ನು ಕೇಳುವ ನನ್ನ ಯವನ ಮಿತ್ರರಾಗಲಿ ಯಾರಾದರೂ ಇಲ್ಲಿ ಇದ್ದರೆ ಅದನ್ನು ಈಗ ನೀವು ತಿದ್ದಿಕೊಳ್ಳಬೇಕು. ಯಾಕಂದ್ರೆ ಆತ್ಮಿಕವಾದ ಒಂದು ಪರಿವರ್ತನೆ ನಿಮ್ಮಲ್ಲಿ ಉಂಟಾಗಬೇಕು. ಅಂದ್ರೆ ರಕ್ಷಣೆ ಎಂಬಂಥದ್ದು ಒಂದು ಅನಿಸಿಕೆ ಅಲ್ಲ, ಒಂದು ಅನುಭವ. ಇಟ್ಸ್ ನಾಟ್ ಎ ಫೀಲಿಂಗ್, ಇಟ್ಸ್ ಎ ಫ್ಯಾಕ್ಟ್. ನೀವು ಯಾವಾಗ ಒಂದು ಅನುಭವವನ್ನು ಅನುಭವಿಸಿದ್ದೀರೋ ಆ ನೆನಪು ನಿಮ್ಮಲ್ಲಿ ಇರ್ತದೆ. ನೀವು ಯಾವಾಗ ಯೇಸು ಕ್ರಿಸ್ತನನ್ನು ರಕ್ಷಕನಾಗಿ ಸ್ವೀಕರಿಸಿದ್ದೀರಿ, ಆ ಅನುಭವ ನಿಮಗೆ ನೆನಪಿದೆಯೋ? ಇಲ್ಲದಿದ್ದರೆ ನಿಮ್ಮ ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳಿರಿ. ಅಲ್ಲದೆ ನಿಮ್ಮ ಆರಾಧನೆ ದೇವರಿಗೆ ಸ್ವೀಕಾರವಾಗುವುದಿಲ್ಲ. ಅವರು ದೇವರೊಂದಿಗೆ ಸಂಪರ್ಕವುಳ್ಳವರಾಗಿರಬೇಕು. ದೇವರೊಡನೆ ನಮಗಿರುವ ಸಂಬಂಧದಲ್ಲಿ ದೇವರೊಡನೆ ಸಂಪರ್ಕವುಳ್ಳವರಾಗಿರಬೇಕು. ಕಮ್ಯುನಿಕೇಶನ್. ಕೆಲವರಿಗೆ ದೇವರೊಂದಿಗೆ ಯಾವ ಸಂಪರ್ಕವೂ ಇಲ್ಲ. ಮತ್ತೆ ಹೇಗಪ್ಪ ನೀವು ಆರಾಧಿಸ್ತೀರಾ? ದೇವರೊಂದಿಗೆ ಮಾತನಾಡುವಂತ, ದೇವರ ಮಾತುಗಳನ್ನು ಕೇಳಿಸಿಕೊಳ್ಳುವಂತ ಆ ಒಂದು ಇಂಟರಾಕ್ಷನ್, ಸಂಪರ್ಕ, ಅದು ನಮ್ಮ ಜೀವಿತದಲ್ಲಿ ಇರಬೇಕು. ಆ ಅನುಭವ ಇದ್ದರೆ ಮಾತ್ರವೇ ನಾವು ಆ ದೇವರನ್ನ ಪರಿಶುದ್ಧತೆಯಲ್ಲಿ ಆರಾಧಿಸುವುದಕ್ಕೆ ಸಾಧ್ಯ. ದೇವರೊಂದಿಗೆ ಒಂದು ಸಂಪರ್ಕವಿದೆಯಾ ನಿಮಗೆ? ಇಲ್ಲ, ಭಾನುವಾರ ಹೋಗ್ತೀನಿ, ನಮ್ಮ ಚರ್ಚಿಗೆ ಹೋಗ್ತೀನಿ, ಅಲ್ಲೊಂದು ಚೇರ್ ಇದೆ ಪರ್ಮನೆಂಟ್, ನನಗೆ ಬುಕ್ ಆಗಿದೆ, ಅಲ್ಲೋ ಕೂತ್ಕೊಳ್ತೀನಿ, ಅವ್ರು ಹೇಳಿದ್ದನ್ನೆಲ್ಲ ಕೇಳ್ತೀನಿ, ಕೊಟ್ಟದ್ದನ್ನೆಲ್ಲ ತಿಂತೀನಿ, ಕೊಟ್ಟದ್ದನ್ನು ಕುಡಿತೀನಿ, ಡಬ್ಬಿ ತಂದ್ರೆ ಕಾಣಿಕೆಯನ್ನು ಹಾಕ್ತೀನಿ, ಆಮೇಲೆ ಎತ್ಕೊಂಡು ಹೋಗ್ತೇನೆ. ಯಾರ ಹತ್ರನೂ ಒಂದು ಅಕ್ಷರನೂ ಮಾತಾಡೋದಿಲ್ಲ, ಯಾವ ಜಗಳಕ್ಕೂ ಹೋಗೋದಿಲ್ಲ, ಯಾವ ಸಮಸ್ಯೆನೂ ನನಗಿಲ್ಲ, ಸಂತೋಷ. ಮತ್ತೆ ಸೋಮವಾರದ ಶನಿವಾರದವರೆಗೆ ಕೆಲಸ, ಟೈಮೇ ಇಲ್ಲ ಬೇರೆ ಯಾವುದಕ್ಕೂ. ಪ್ರಾರ್ಥನಾ ಕೂಟನೂ ಬೇಡ, ಬೇರೆ ಕೂಟನೂ ಬೇಡ, ಕುಟುಂಬ ಕೂಟ, ಸಭೆ ಯಾವ ಚಟುವಟಿಕೆಗೂ ಸಮಯ ಇಲ್ಲ. ಬೈಬಲ್ ಓದ್ತೀರಾ, ಅದಕ್ಕೆ ಎಲ್ಲಿದೆ ಟೈಮು? ಇವಾಗ ITL ಕೆಲಸ ಮಾಡೋರು ನಾವು ಬೆಳಿಗ್ಗೆ 6 ಗಂಟೆಗೆ ಹೊರಟ್ರೆ 8 ಗಂಟೆ ಆಫೀಸ್ ಮುಟ್ಟೋದು, ಅಲ್ಲಿಂದ 6 ಗಂಟೆ ಬಿಟ್ರೆ 9 ಗಂಟೆ ಮನೆ ಮುಟ್ಟೋದು, ಮತ್ತೆ ಎಲ್ಲಿ ಟೈಮು? ಸುಸ್ತಾಗಿರ್ತದೆ, ಮಲ್ಕೊಂಡ್ಬಿಡ್ತೀವಿ.
ಮತ್ತೆ ಯಾವಾಗ ದೇವರ ಭಾನುವಾರ ಸಭೆಯಲ್ಲಿ ಇಷ್ಟು ಮಾತ್ರವೇ ಯಾರದ್ದಾದ್ರೂ ಅನುಭವವಾಗಿದ್ದರೆ ಅದು ಸರಿಯಲ್ಲ. ದೇವರೊಂದಿಗೆ ನಿರಂತರವಾದ ಸಂಪರ್ಕ. ನಾವು ಬ್ಯುಸಿ ಆಗಿರಬಹುದು, ನಮಗೆ ಕೆಲಸಕ್ಕೆ ಹೋಗಬೇಕು, ಕೆಲವೊಮ್ಮೆ ಭಾನುವಾರವೂ ಸಭೆಗೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂತ ಕೆಲಸ ಕೆಲವರದ್ದು ಇರ್ಬೋದು. ಇದೆಲ್ಲ ತಪ್ಪು ಎಂಬುದಾಗಿ ನಾನು ಹೇಳ್ತಾ ಇಲ್ಲ. ಮನಪೂರ್ವಕವಾಗಿ ತಪ್ಪಿಸಬಾರದು, ಅದು ಬೇರೆ ವಿಷಯ. ದೇವರೊಂದಿಗೆ ಒಂದು ಸಂಪರ್ಕ ಉಳ್ಳವರು ಮಾತ್ರವೇ ದೇವರನ್ನು ಆತ್ಮೀಯ ರೀತಿಯಲ್ಲಿ ಆರಾಧಿಸುವುದಕ್ಕೆ ಸಾಧ್ಯವಾಗುತ್ತದೆ. ದೈವಿಕವಾದ ತತ್ವಗಳಿಗೆ ಅಧೀನರಾಗಿರಬೇಕು. ಸತ್ಯವೇದದಲ್ಲಿ ದೇವರು ಕೆಲವು ದೈವಿಕ ತತ್ವಗಳನ್ನು ಕೊಟ್ಟಿದ್ದಾನೆ, ಅದನ್ನ ಮೀರುವವರಾಗಿರಬಾರದು, ಅದಕ್ಕೆ ಅಧೀನರಾಗಿರಬೇಕು. ಅಯ್ಯೋ, ಅದೆಲ್ಲ ಹಳೆ ಕಾಲದಲ್ಲಿ 2000 ವರ್ಷದ ಹಿಂದೆ ಏನೋ ಬೈಬಲಲ್ಲಿ ಬರೆದಿಟ್ಟಿದ್ದಾರೆ. ಈಗ ನಾವು 20 ಶತಮಾನ ದಾಟಿಕೊಂಡು ಬಂದಿದ್ದೇವೆ, ಇದೆಲ್ಲ ರಿವೈಸ್ ಮಾಡಬೇಕಾದ ಟೈಮ್ ಆಯ್ತು ಅಂದ್ರೆ ಎಲ್ಲ ರಿವೈಸ್ ಆಗ್ತದಲ್ವಾ? ಶಾಲೆಯಲ್ಲಿ 20 ವರ್ಷದ ಹಿಂದೆ ಕಲಿಸಿದ ಪಾಠ ಅಲ್ಲ ಈಗ ಕಲಿಸೋದು, ಎಲ್ಲ ರಿವೈಸ್ ಆಗಿದೆ. ಆದ್ರೆ ದೇವರು ಕೊಟ್ಟಿರುವ ಕೆಲವು ದೈವಿಕ ತತ್ವ ಸತ್ಯವೇದದಲ್ಲಿ ಅಳವಡಿಸಿರುವಂತ ವಿಷಯಗಳು, ಅದಕ್ಕೆ ಯಾವ ರಿವಿಷನೂ ಇಲ್ಲ, ಅದು ಶಾಶ್ವತ. ಅದೆಲ್ಲ ಪೌಲನ ಕಾಲದಲ್ಲಿ ನಡೀತಾ ಇತ್ತು, ಇಲ್ಲ ನಮ್ಮ ಅಪ್ಪ ಅಮ್ಮನ ಕಾಲದಲ್ಲಿ ನಡೀತಾ ಇತ್ತು, ಈಗ ನಡೆಯೋದಿಲ್ಲ ಎಂಬುದಾಗಿ ಹೇಳಿದ್ರೆ, ವಾಕ್ಯ ಹೇಳಿದ್ರೆ ಅದಕ್ಕೆ ನಾವು ಅಧೀನರಾಗಿರಬೇಕು. ಆದರೆ ಮಾತ್ರವೇ ನಮ್ಮ ಆರಾಧನೆ ದೇವರಿಗೆ ಮೆಚ್ಚುಗೆಯಾಗುತ್ತದೆ. ವಾಕ್ಯವು ಎಲ್ಲಿ ಮೌನವಾಗಿರಬೇಕು ಎಂಬುದಾಗಿ ಹೇಳುತ್ತದೋ ಅಲ್ಲಿ ಮೌನವಾಗಿರಬೇಕು, ಎಲ್ಲಿ ಮಾತನಾಡಿರಿ ಎಂಬುದಾಗಿ ಹೇಳುತ್ತದೋ ಅಲ್ಲಿ ಮಾತನಾಡಬೇಕು. ಅದನ್ನೆಲ್ಲ ಮೀರಿ ನಮ್ಮದೇ ಆದ ಹೊಸ ಪದ್ಧತಿಗಳನ್ನು ತಂದು, ಏನ್ ಬರ್ತಾರೆ ನೀವು 25 ವರ್ಷ 30 ವರ್ಷ ಹಿಂದಿನ ವಾಡಿಕೆ ಹೇಳ್ತಾ ಇದ್ರಿ, ಈಗಿನ ಯಾವನಷ್ಟರೆಲ್ಲ ನಿದ್ರೆ ಮಾಡ್ತಾರ್ರಿ ಆ ತರ ಆರಾಧನೆ ಮಾಡಿದ್ರೆ. ಹೌದಾ? ಏನ್ ಮಾಡ್ಬೇಕು? ಸ್ವಲ್ಪ ಶಬ್ದ ಎಲ್ಲ ಬೇಕು, ಆದ್ರೆ ಮಾತ್ರವೇ, ಇಲ್ಲದ್ರೆ ನಿದ್ರೆ ಮಾಡ್ತಾರೆ. ಅಯ್ಯೋ, ಅದ್ರ ಈ ಶಬ್ದ ಹತ್ತಕ್ಕೆ ನಿದ್ರೆ ಮಾಡದೆ ಇರೋದಕ್ಕೆ ಆರಾಧನೆ ಅಲ್ಲ. ನಾನು ಒಮ್ಮೊಮ್ಮೆ ಹೇಳುವಂತ ಒಂದು ವಿಷಯ ಉಂಟು. ಈ ನಮ್ಮ ಮಕ್ಕಳು ಪರೀಕ್ಷೆಗೆಲ್ಲ ಹೋಗ್ತಾರಲ್ಲ, ಯೂನಿವರ್ಸಿಟಿ ಎಕ್ಸಾಮಿನೇಷನ್ಗೆ, ಅಲ್ಲಿ ಹೋಗಿ ಎಕ್ಸಾಮಿನೇಷನ್ ಹಾಲ್ನೊಳಗೆ ಹೋಗಿ ಆ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ನಿಮ್ಮ ಕೈಗೆ ಕೊಡಲ್ಪಡುತ್ತದೆ. 3 ತಾಸು ಇರ್ಬೋದು, ಇಲ್ಲದ್ರೆ 2 ತಾಸು ಇರ್ಬೋದು ನಿಮಗಿರೋ ಟೈಮ್. ಆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ನಿಮ್ಮ ಕೈಗೆ ಕೊಟ್ಟ ಮೇಲೆ ಅಲ್ಲಿರುವಂತಹ ಇನ್ವಿಜಿಲೇಟರ್ ಹೇಳ್ತಾರೆ, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಮತ್ತೆ 2 ಗಂಟೆ ಬರಿಬೇಕು. ನಾನು ಹೇಳ್ತೇನೆ, ಈ 2 ಗಂಟೆ ಯಾರಾದ್ರೂ ಅಲ್ಲಿ ನಿದ್ರೆ ಮಾಡ್ತಾರ? ಅಲ್ಲಿ ಶಬ್ದ ಇಲ್ಲದ್ರೆ ನಿದ್ರೆ ಬರೋದಿಲ್ವಾ? ಚರ್ಚಲ್ಲಿ ಮಾತ್ರ ಅಲ್ವಾ? ಚರ್ಚಲ್ಲಿ ಶಬ್ದ ಇಲ್ಲದಿದ್ದರೆ ನಿದ್ರೆ ಬರ್ತದೆ, ಅದಕ್ಕೆ ಸ್ವಲ್ಪ ಜೀವ ಬೇಕು, ಜೀವ. ಅದಕ್ಕೆ ಕೆಲವರು ಹೇಳ್ತಾರೆ ಈ ಬ್ರದರನ್ ಸಭೆಯ ಆರಾಧನೆಗೆ ಜೀವ ಇಲ್ಲ ಎಂಬುದಾಗಿ. ಪಾಪ, ಜೀವ ಅಂದ್ರೆ ಏನು ಎಂಬುದೇ ಇನ್ನೂ ತಿಳ್ಕೊಂಡಿಲ್ಲ ಪಾಪದವರು. ಪರೀಕ್ಷೆಯಲ್ಲಿ ಯಾವ ಶಬ್ದನೂ ಇಲ್ಲ, ಆದ್ರೂ ನಿದ್ರೆ ಬರೋದಿಲ್ಲ. ಇಂಗ್ಲಿಷ್ನಲ್ಲಿ ಒಂದು ಮಾತು ಹೇಳ್ತಾರೆ, ಪಿನ್ ಡ್ರಾಪ್ ಸೈಲೆನ್ಸ್ ಎಂಬುದಾಗಿ. ಕೇಳಿಸಿದ್ದೀರಾ? ಪಿನ್ ಡ್ರಾಪ್ ಸೈಲೆನ್ಸ್ ಅಂದ್ರೆ ಏನು? ಒಂದು ಪಿನ್ ನೆಲಕ್ಕೆ ಬಿದ್ದರೂ ಅದರ ಶಬ್ದ ಕೇಳ್ತದೆ, ಅಂದ್ರೆ ಅಷ್ಟು ನಿಶಬ್ದ ಅಲ್ಲಿ. ಯಾರಿಗೂ ನಿದ್ರೆ ಬರೋದಿಲ್ಲ. ಯಾಕೆ? ಸಿದ್ಧ ಮಾಡಿಕೊಂಡು ಬಂದಿದ್ದೀರಿ. ಆದ್ರಿಂದ ಈ 2 ತಾಸು ಇಲ್ಲಿ ಕೆಲಸ ಮಾಡಬೇಕಾದ್ರೆ, ಇಲ್ಲಿ ಬರಿಬೇಕಾದ್ರೆ 2 ತಿಂಗಳಿಂದ ರಾತ್ರಿ ಹಗಲು ನಿದ್ರೆ ಬಿಟ್ಟು ಸಿದ್ಧತೆ ಮಾಡಿಕೊಂಡು ಬಂದಿದ್ದೀರಿ. ಆದ್ರಿಂದ ನಿದ್ರೆ ಬರೋದಿಲ್ಲ. ನಾವು ಭಾನುವಾರ ಸಭೆಗೆ ಹೋಗೋದು ಹೇಗೆ? ಸಿದ್ಧತೆ ಇಲ್ಲ. ಅದು ಇವರು ಇವಾಂಜಲಿಸ್ಟ್, ಅವರು ಸಿದ್ಧ ಮಾಡ್ಕೊಂಡು ಬರ್ತಾರೆ, ಅವ್ರು ಏನಾದ್ರು ಪ್ರಸಂಗ ಮಾಡ್ತಾರೆ. ನಾವು ಸುಮ್ಮನೆ ಹೀಗೆ ಬೈಬಲ್ ಇಟ್ಕೊಂಡು ಹೋದ್ರೆ ಸಾಕು. ಯಾವ ಸಿದ್ಧತೆನೂ ಇಲ್ಲ. ಮತ್ತೆ ನಿದ್ರೆ ಬರದೆ ಎಲ್ಲಿ ಹೋಗ್ತದ್ರಿ? ನೀವೇ ಹೇಳಿ. ಆಮೇಲೆ ಹೇಳಿದ್ರೆ ಬ್ರದರನ್ ಸಭೆಗೆ ಹೋದ್ರೆ ನಿದ್ರೆ ಬರ್ತದೆ ಎಂಬುದಾಗಿ. ಅಯ್ಯೋ, ಭಾನುವಾರ ಬೆಳಿಗ್ಗೆ ಅಪ್ಪ ಮನೆಯಿಂದ ಎದ್ರು, ಸಭೆಗೆ ಎಲ್ಲರೂ ಹೋಗ್ಲಿಕ್ಕೆ ಎಲ್ಲರೂ ಹೊರಟರು. ಅಪ್ಪ ಬೈಬಲ್ ಹುಡುಕ್ತಾ ಇದ್ದಾರೆ, ಬೈಬಲ್ ಸಿಗ್ತಾ ಇಲ್ಲ. ನನ್ನ ಬೈಬಲ್ ಎಲ್ಲಿಯೋ?
ಅಮ್ಮ ಹೇಳ್ತಾರೆ ಅಲ್ಲೇ ಇರ್ಬೋದು ನೋಡಿ, ಅಲ್ಲಿಲ್ಲ. ಮಕ್ಕಳ ಹತ್ರ ಅಪ್ಪ ಶೆಲ್ಫಲ್ಲಿ ನೋಡಿ ಅಲ್ಲಿರ್ಬೋದು, ಅಲ್ಲಿಯೂ ಇಲ್ಲ. ಮನೆ ಇಡೀ ಹುಡುಕಾಟ ಆಯ್ತು, ಮತ್ತೆ ದೊಡ್ಡ ಜಗಳ. ನಿಮಗೆ ಬೈಬಲ್ ಎಲ್ಲಿ ಇಡ್ಬೇಕಂತ ಗೊತ್ತಿಲ್ಲ, ಎಲ್ಲಿ ತಗೊಂಡು ಹಾಕಿದ್ರಿ, ನನ್ನ ಬೈಬಲ್ ಹೋಯ್ತು, ಹಾಗೆ ಹೀಗೆ ದೊಡ್ಡ ಜಗಳ. ಆದ್ರೂ ಟೈಮ್ ಆಯ್ತು, ಸಿಟ್ಟಿನಿಂದಲೇ ಬರ್ತಾರೆ ಆರಾಧನೆಗೆ. ಗಿಡಿಯೋನ್ ಅವ್ರದ್ದು ಸಣ್ಣ ನ್ಯೂ ಟೆಸ್ಟ್ಮೆಂಟ್ ಸಿಗ್ತಾ, ಒಂದು ಹಿಡ್ಕೊಂಡು ಕಿಸೆಲ್ಕೊಂಡ್ರೆ ಅದೇ ಸಾಕು ಕೆಲವರಿಗೆ, ಬಿಡಿ. ಬಂದು ಸಭಾಲಯಕ್ಕೆ ಬಂದ್ರು, ಇನ್ನು ಸಿಟ್ಟು ಮನೆಯವರ ಮೇಲೆ, ನನ್ನ ಬೈಬಲ್ ಅನ್ನು ಎಲ್ಲಿಯೂ ಅಡಗಿಸಿಟ್ಟಿದ್ದಾರೆ. ಬಂದು ಕೂತ್ಕೊಳ್ಳಿಕ್ಕೆ ಅವರ ಕುರ್ಚಿ ಮೇಲೆ ಬಂದಾಗ ಅವ್ರ ಬೈಬಲ್ ಅಲ್ಲೇ ಇದೆ. ಹೋದ ವಾರ ಕೊಂಡೇ ಹೋಗ್ಲಿಲ್ಲ ಮನೆಗೆ, ಒಂದು ವಾರ ಗೊತ್ತೇ ಇಲ್ಲ ಬೈಬಲ್ ಮನೇಲಿಲ್ಲ ಅಂತ. ಉದಾಹರಣೆ ಹೇಳಿದ್ದು. ಈ ತರ ಬರುವವರು ನಿದ್ರೆ ಮಾಡೋದೇ ಒಳ್ಳೇದು, ಗೊರಕೆ ಮಾತ್ರ ಹೊಡಿಬೇಡ್ರಿ. ನಾವು ಹೇಳುವಂಥದ್ದು, ದೇವರೊಂದಿಗೆ ನಮಗೆ ಸಂಪರ್ಕವಿಲ್ಲದೆ, ದೇವರ ತತ್ವಗಳಿಗೆ ನಾವು ಅಧೀನರಾಗದಿದ್ದರೆ, ಆತನ ಆಜ್ಞೆಗಳನ್ನು ನಾವು ಅನುಸರಿಸುವುದಲ್ಲವಾದರೆ ಖಂಡಿತವಾಗಿಯೂ ನಮ್ಮ ಆರಾಧನೆ ಅದು ಆತ್ಮೀಯ ರೀತಿಯಲ್ಲಿರುವಂತ ಆರಾಧನೆ ಅಲ್ಲ. ಅದು ವ್ಯಕ್ತವಾಗಿ ವಾಕ್ಯದಲ್ಲಿ ನಾವು ನೋಡುವಂಥದ್ದು. ದೇವರನ್ನು ಆರಾಧಿಸುವುದಕ್ಕೆ ನಾವು ಸಮಯ ಕಂಡುಕೊಳ್ಳುವವರಾಗಿರಬೇಕು, ಅಲ್ಲದೆ ಸಮಯ ಸಿಕ್ಕಿದರೆ ಆರಾಧಿಸುತ್ತೇವೆ ಎಂಬಂಥದ್ದಲ್ಲ. ಸಮಯ ಕಂಡುಕೊಳ್ಬೇಕು. ಸಮಯ ಯಾರಿಗೂ ಹೆಚ್ಚು ಕೊಡಲ್ಪಡಲಿಲ್ಲ. ಜಯಶಾಲಿಗಳಾದ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳಿದ್ದಾರೆ. ನಮ್ಮ ಪ್ರಧಾನಮಂತ್ರಿ ಉದಾಹರಣೆಗೆ ಶ್ರೀಮಾನ್ ನರೇಂದ್ರ ಮೋದಿಜಿಯವರು, ಅವರಿಗೆ ದಿವಸಕ್ಕೆ ಎಷ್ಟು ಟೈಮ್ ಕೊಟ್ಟಿದ್ದಾರೆ ದೇವರು? 24 ಗಂಟೆ ಅಲ್ವಾ? ನಮಗೆ ಎಷ್ಟು ಕೊಟ್ಟಿದ್ದಾನೆ? ಅಷ್ಟೇ. ಅವರು ಪ್ರಧಾನಮಂತ್ರಿ ಅಂತ ಹೇಳಿ ಅವರಿಗೆ ಸ್ವಲ್ಪ ಜಾಸ್ತಿ ಟೈಮ್ ಕೊಟ್ಟಿದ್ದಾರ? ಇಲ್ಲ. ನೀವು ಯಾವ ದೊಡ್ಡ ವ್ಯಕ್ತಿಯನ್ನು ಬೇಕಾದ್ರೆ ನೋಡಿ, ಅವರೆಲ್ಲರಿಗೂ ಇಷ್ಟೇ ಸಮಯ ಕೊಟ್ಟಿರೋದು, ಯಾರಿಗೂ ಎಕ್ಸ್ಟ್ರಾ ಟೈಮ್ ಕೊಟ್ಟಿಲ್ಲ. ಆದ್ರೆ ಕೆಲವರು ತುಂಬಾ ಸಾಧನೆ ಮಾಡ್ತಾರೆ, ಸಮಯ ಕಂಡುಕೊಳ್ತಾರೆ. ಕೆಲವರು ಯಾವಾಗ ನೋಡಿದ್ರು ಟೈಮ್ ಇಲ್ಲ ಬ್ರದರ್, ಟೈಮ್ ಇಲ್ಲ ಬ್ರದರ್, ಟೈಮ್ ಇಲ್ಲ ಬ್ರದರ್. ಆರಾಧನೆಗೆ ಟೈಮ್ ಕಂಡುಕೊಳ್ಬೇಕು. ಇದು ಪ್ರಾಮುಖ್ಯವಾದಂತಹ ವಿಷಯ. ಅದು ದೇವರೊಂದಿಗಿರುವ ಸಂಬಂಧ. ಎರಡನೇದಾಗಿ ನಮ್ಮ ವೈಯಕ್ತಿಕ ಸಂಬಂಧಗಳು. ವೈಯಕ್ತಿಕ ಸಂಬಂಧಗಳು ಹೇಗಿರಬೇಕು? ಅದರಲ್ಲಿ ಪರಿಶುದ್ಧತೆ ಇರಬೇಕು ಯಾವಾಗಲೂ. ನಾನೊಂದು ವಾಕ್ಯ ಓದುತ್ತೇನೆ. ತಿಮೋಥಿಯನಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯದ 1 ಮತ್ತು 2ನೇ ವಾಕ್ಯ. 1 ತಿಮೋಥಿ 5, 1, 2. ವೃದ್ಧನನ್ನು ಗದರಿಸದೆ ತಂದೆ ಎಂದು ಭಾವಿಸಿ ಬುದ್ಧಿ ಹೇಳು. ಯವನಸ್ಥರನ್ನು ಅಣ್ಣ ತಮ್ಮಂದಿರೆಂದು, ವೃದ್ಧ ಸ್ತ್ರೀಯರನ್ನು ತಾಯಿಗಳೆಂದು, ಯವನ ಸ್ತ್ರೀಯರನ್ನು ಪೂರ್ಣ ಶುದ್ಧ ಭಾವದಿಂದ ಅಕ್ಕ ತಂಗಿಯರೆಂದು ಎಣಿಸಿ ಅವರಿಗೆ ಬುದ್ಧಿ ಹೇಳು. ಇಲ್ಲಿ ವೈಯಕ್ತಿಕ ಸಂಬಂಧಗಳ ಬಗ್ಗೆ, ಸಭೆಯಲ್ಲಿ ಇರುವ ವೈಯಕ್ತಿಕ ಸಂಬಂಧಗಳ ಬಗ್ಗೆ ಪೌಲನು ತಿಮೋಥಿಯನಿಗೆ ಹೇಳ್ತಾ ಇದ್ದಾನೆ. ಇಲ್ಲಿ ತಿಮೋಥಿಯನಿಗೆ ಈ ವಿಷಯ ಹೇಳಲಿಕ್ಕೆ ಒಂದು ಕಾರಣವಿದೆ. ತಿಮೋಥಿಯನು ಒಂದು ಸಭಾಪಾಲಕನ ಕೆಲಸ ಮಾಡುತ್ತಾ ಇರೋದ್ರಿಂದ, ಪಾಸ್ಟ್ರಲ್ ಮಿನಿಸ್ಟ್ರಿ. ಆದ್ರೆ ಪ್ರಾಯದಲ್ಲಿ ಇನ್ನೂ ಯವನಸ್ಥನು. ಸಭೆಯಲ್ಲಿ ಪ್ರಾಯ ಆದವರಿದ್ದಾರೆ, ವೃದ್ಧರಿದ್ದಾರೆ, ವೃದ್ಧೆಯರಿದ್ದಾರೆ, ಗಂಡು ಮಕ್ಕಳಿದ್ದಾರೆ, ಹೆಣ್ಣು ಮಕ್ಕಳಿದ್ದಾರೆ. ಇವನು ಯವನಸ್ಥನು. ಆದ್ರೆ ಇವನು ಅವರೊಂದಿಗೆ ವ್ಯವಹರಿಸುವಾಗ ಪೌಲನು ಹೇಳೋದು, ಅವರೊಂದಿಗೆ ನಿನಗಿರೋ ಸಂಬಂಧ ಅದು ಸರಿಯಾಗಿರ್ಬೇಕು. ಅದರ ಬಗ್ಗೆ ಹೇಳುವಂಥದ್ದು ತಂದೆ ತಾಯಿ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯಂದಿರು, ಒಂದು ಮನೆ ಅಲ್ವಾ, ಒಂದು ಮನೆಯ ಚಿತ್ರ. ಆದ್ರೆ ಸಭೆಯಲ್ಲಿ ನಮ್ಮ ಸಂಬಂಧಗಳು ಸರಿ ಇದ್ದರೆ ಮಾತ್ರವೇ ನಮ್ಮ ಆರಾಧನೆ ಸರಿಯಾಗುತ್ತದೆ. ಸಭೆಯಲ್ಲಿ ಸಂಬಂಧಗಳು ಸರಿ ಇರಬೇಕಾದ್ರೆ ಕುಟುಂಬದ ಸಂಬಂಧ ಮೊದಲು ಸರಿ ಇರಬೇಕು. ಮನೆಯಲ್ಲಿ ಸ್ವಂತ ಅಪ್ಪನನ್ನೇ ಗೌರವಿಸಿದವನು ಇಲ್ಲಿ ಬಂದು ಹಿರಿಯರನ್ನ ಗೌರವಿಸ್ಬೇಕಂದ್ರೆ ಅದು ನಡೆಯೋದಿಲ್ಲ, ಅವನಿಗೆ ಮನಸ್ಸು ಬರೋದಿಲ್ಲ. ಸಭೆ ಒಂದು ಮನೆ ಆಗ್ಬೇಕಾದ್ರೆ ಮನೆಯಲ್ಲಿರುವಂತ ಸಂಬಂಧ ಮೊದಲು ಸರಿಪಡಿಸಿಕೊಳ್ಳಬೇಕು. ಅದು ಎಲ್ಲಕ್ಕೂ ಬುನಾದಿ. ತಂದೆ ತಾಯಿ ಮಕ್ಕಳು ಇವರ ಮಧ್ಯದಲ್ಲಿರುವ ಸಂಬಂಧ ಅದು ಸರಿಯಾದದಾಗಿದ್ದರೆ ಸಭೆಯಲ್ಲಿ ಅದು ಪ್ರತಿಬಿಂಬಿಸುತ್ತದೆ, ಅದು ವ್ಯಕ್ತವಾಗಿ ನಾವು ಕಾಣುವಂಥದ್ದು.
ವೈಯಕ್ತಿಕ ರಕ್ತ ಸಂಬಂಧಗಳನ್ನು ಗುರುತಿಸಬಹುದಾದ ಮನಸಾಕ್ಷಿ ಉಳ್ಳವರಾಗಿರಬೇಕು. ರಕ್ತ ಸಂಬಂಧ ಬೇರೆವಿದೆ, ಅದನ್ನು ನಾವು ಗುರುತಿಸಬೇಕು. ಆದರೆ ಸಭೆಯಲ್ಲಿರುವವರು ಹುದುವಾಗಿ ಆತ್ಮಿಕವಾಗಿ ಅದೇ ಸಂಬಂಧವನ್ನ ಪ್ರತಿಬಿಂಬಿಸುವವರು ಆಗಿರಬೇಕು. ಮುಂದೆ ವೃದ್ಧರನ್ನು ತಂದೆ ತಾಯಿಗಳ ಸ್ಥಾನದಲ್ಲಿ ಗೌರವಿಸಬೇಕು. ದೊಡ್ಡ ಆರಾಧನೆ ಮಾಡ್ತಾರೆ, ವರ್ಷಿಪ್ ಲೀಡರ್ಸ್ ಎಲ್ಲ ಈಗ ಇದ್ದಾರೆ. ಬಿಡಿ, ಮುಂಚೆ ಎಲ್ಲ ಇರಲಿಲ್ಲ ನಮ್ಮ ಕಾಲದಲ್ಲಿ ಲೀಡರ್ಸ್, ಎಲ್ಲರೂ ಒಟ್ಟಿಗೆ ಆರಾಧಿಸ್ತಾ ಇದ್ದ ಒಂದು ಕಾಲಘಟ್ಟ ಇತ್ತು. ಈಗ ಲೀಡರ್, ಇತ್ತೀಚೆಗೆ ಹೋದಾಗ ಲೀಡ್ ಮಾಡ್ತಾ ಇರ್ತಾನೆ, ಫುಲ್ ಸ್ವರ, ಎಲ್ಲರೂ ಇದನ್ನು ನೋಡ್ತಾ ಇರ್ತಾರೆ. ಯಾರು ಹಾಡು, ಹಳೆ ಕಾಲದಲ್ಲಿ ನಮ್ಮ ಸಭೆಗಳೆಲ್ಲ ಬಂದ್ರೆ ಈಗಿದೆ. ನಿಮ್ಮ ಮೈಸೂರು ಕೊಳ್ಳೆಗಾಲ ಕಡೆ ಎಲ್ಲ ಹೋದ್ರೆ ಎಲ್ಲರೂ ಒಟ್ಟಿಗೆ ಹಾಡುವಂತ, ಎಲ್ಲ ಕಡೆ ಇಲ್ಲ ಅದು ಕೇಳಲಿಕ್ಕೆ ಒಂದು ಇಂಪಿದೆ ಅದರಲ್ಲಿ. ಸಭಿಕರೆಲ್ಲರೂ ಒಟ್ಟಿಗೆ ಗಟ್ಟಿಯಾಗಿ ಒಂದು ಹಾಡು ಹಾಡುವಂಥದ್ದು. ಅಲ್ಲಿ ಲೀಡರ್ ಯಾರು ಇಲ್ಲ, ಎಲ್ಲರೂ ಹಾಡ್ತಾರೆ. ಆದ್ರೆ ಅನೇಕ ಕಡೆಗಳಲ್ಲಿ ಇವತ್ತು ಹಾಗೆ ಅಲ್ಲ. ಲೀಡರ್ ಬಾರಿಸ್ತಾ ಇರ್ತಾನೆ, ಶಬ್ದ ಮಾಡ್ತಾ ಇರ್ತಾನೆ, ಎಲ್ಲರೂ ನೋಡಿ ತುಟಿ ಮಾತ್ರ ಅಲುಗಾಡ್ತಾ ಇರ್ತದೆ, ಯಾವನು ಹಾಡೋದಿಲ್ಲ. ನಾವು ನೆನೆಸಬೇಕಾದಂತಹ ಒಂದು ವಿಷಯ, ಈ ಸಭಾ ಜೀವಿತದಲ್ಲಿ ಯವನಸ್ಥರು ಪ್ರಾಯಸ್ಥರನ್ನ ಗೌರವಿಸಬೇಕು. ಅಲ್ಲದೆ ನಾನು ವರ್ಷಿಪ್ ಲೀಡರ್, ನಾನು ಯೂತ್ ಲೀಡರ್, ಅಥವಾ ನಾನಿಲ್ಲದೆ ಈ ಕೆಲಸ ನಡೆಯೋದಿಲ್ಲ, ಆದ್ರಿಂದ ನಿಮಗಿಂದಲೂ ದೊಡ್ಡವನು ನಾನೇ ಇಲ್ಲ. ಈ ಬಣ್ಣ ಇದೆಯಲ್ಲ, ಕಾಣ್ತದಲ್ಲ, ಪುಕ್ಕಟೆಯಾಗಿ ಸಿಕ್ಕಿದ್ದಲ್ಲ. 70 ವರ್ಷ ಹೋರಾಡಿದ್ದೇನೆ ಈ ಕಲರ್ ಸಿಕ್ಲಿಕ್ಕೆ, ಸುಮ್ಮನೆ ಬಳ್ಕೊಂಡು ಬಂದದ್ದಲ್ಲ. ಅದರ ಬೆಲೆ ಅನುಭವಿಸಿದವರಿಗೆ ಗೊತ್ತು. ಅವನೇನೋ ಅರ್ಥ ಮುದುಕ, ಅವನ ಅಭ್ಯಾಸ ಯಾರಿಗೆ ಬೇಕು? ಈ ಒಂದು ಮನೋಭಾವ ಯವನಸ್ಥರೇ ನಿಮ್ಮ ಮಧ್ಯದಲ್ಲಿ ಇರಬಾರದು. ನಿಮ್ಮ ಆರಾಧನೆ ದೇವರಿಗೆ ಸಲ್ಲುವುದಿಲ್ಲ. ಇದು ವ್ಯಕ್ತವಾಗಿ ವಾಕ್ಯ ಹೇಳುವಂಥದ್ದು. ಹಿರಿಯರು, ವೃದ್ಧರು, ಪುರುಷರಾಗಲಿ ಸ್ತ್ರೀಯರಾಗಲಿ ನಿಮ್ಮಷ್ಟು ಜ್ಞಾನವಿರಲಿಕ್ಕಿಲ್ಲ. ನಿಮ್ಮ ಹಾಗೆ IT ಪ್ರೊಫೆಷನಲ್ ಆಗಿರ್ಲಿಕ್ಕಿಲ್ಲ, ನಿಮ್ಮಷ್ಟು ಡಿಗ್ರಿ ಇರ್ಲಿಕ್ಕಿಲ್ಲ, ಕೆಲವರಿಗೆ ಇಂಗ್ಲಿಷ್ ಓದ್ಲಿಕ್ಕೂ ಬರೋದಿಲ್ಲ. ಆದರೆ ಅವರಿಗೆ ಸಲ್ಲತಕ್ಕ ಒಂದು ಗೌರವವಿದೆಯಲ್ಲ, ಅದನ್ನ ಸಲ್ಲಿಸದಿದ್ದರೆ ನಿನ್ನ ಆರಾಧನೆ ದೇವರಿಗೆ ಬೇಡಪ್ಪ. ಅದನ್ನು ಕಲಿಯಿರಿ. ನಿನ್ನ ಸೇವೆ ನೀನು ಮಾಡು. ಇಲ್ಲಿ ತಿಮೋಥೆಯನು ಬೋಧಕನಾಗಿದ್ದಾನೆ, ಅವರಿಗೆ ಬುದ್ಧಿ ಹೇಳುವವನಾಗಿದ್ದಾನೆ. ಆದರೆ ಗೌರವ ಬಿಟ್ಟಿರುವಂತ ಬುದ್ಧಿ ಹೇಳಿಕೆ ಬೇಡ. ಸಭೆಯಲ್ಲಿರುವಂತ ಹಿರಿಯರು, ಅವರ ಬಗ್ಗೆ ನಮಗೆ ಏನಾದ್ರೂ ಒಂದು ದ್ವೇಷ ಮನೋಭಾವ ಉಂಟಿದ್ರೆ, ಆ ಮುದುಕ, ಆ ಮುದುಕಿ, ಮನೆಯಲ್ಲಿ ಹೀಗೆ ಅಭ್ಯಾಸ ಮಾಡ್ತಾರೆ ಅಪ್ಪ ಅಮ್ಮ ಪ್ರಾಯ ಆದಾಗ. ಕೆಲವು ಸೊಸೇಂದ್ರೆಲ್ಲ ಹೇಳ್ತಾರಂತ ಕೇಳಿದ್ದೀನಿ, ಗಂಡನ ತಾಯಿಯನ್ನ ಅದು ಇದು ಇದೆಲ್ಲ ಬಿಟ್ಟು ಬಿಡ್ಬೇಕ್ರಿ. ಆ ಕಾಲ ಎಲ್ಲ ಹೋಯ್ತು. ಫ್ಯಾಮಿಲಿ ಕಾನ್ಫರೆನ್ಸ್ ಆಗಿದ್ರೆ ಇನ್ನೂ ಸ್ವಲ್ಪ ಆಳಕ್ಕೆ ಇಳಿದು ಹೋಗ್ತಾ ಇದ್ದ, ಬೇಡ ಬಿಟ್ಬಿಡ್ತಾನೆ. ಗೌರವಿಸಬೇಕು. ಯವನಸ್ಥರು ಪ್ರಾಯಸ್ಥರನ್ನ ಗೌರವಿಸಬೇಕು. ಇನ್ನು ಯೌವನಸ್ಥರನ್ನು ಅಣ್ಣ ತಮ್ಮ ಅಕ್ಕ ತಂಗಿ ಎಂಬ ಮನೋಭಾವ. ನನ್ನ ಅಣ್ಣ, ನನ್ನ ತಮ್ಮ, ನನ್ನ ಅಕ್ಕ, ನನ್ನ ತಂಗಿ ಯಾವುದಾದ್ರೂ ತಪ್ಪು ಮಾಡಿದ್ದರೆ ನಾನು ಯಾವ ರೀತಿ ಅದಕ್ಕೆ ಪ್ರತಿಕ್ರಿಯಿಸುತ್ತಿದ್ದನೋ ಅದೇ ಪ್ರತಿಕ್ರಿಯೆ ಸಭೆಯಲ್ಲಿರುವ ಇತರ ಯವನಸ್ಥರು ಏನಾದರೂ ತಪ್ಪು ಮಾಡಿದರೆ ನಮ್ಮಲ್ಲಿ ಉಂಟಾಗುತ್ತೆ. ಅಲ್ಲದೆ ನನ್ನ ಸ್ವಂತ ಅಣ್ಣ, ಸ್ವಂತ ತಂಗಿ, ಅದಕ್ಕೆ ಬೇರೆ ಒಂದು ರೂಲ್ಸು, ಬಾಕಿಯವರಿಗೆ ಮತ್ತೊಂದು ರೂಲ್ಸ್. ಇದು ಬೇಡ. ಮನೆಯಲ್ಲಿರೋ ಸಂಬಂಧ ಸರಿಯಾದ್ರೆ ಇದೆಲ್ಲ ಸರಿ ಹೋಗ್ತದೆ. ಇನ್ನು ಎಲ್ಲಕ್ಕಿಂತಲೂ ಪ್ರಾಮುಖ್ಯವಾಗಿ ಯವನ ಸ್ತ್ರೀಯರನ್ನು ಅಲ್ಲ, ಪುರುಷರು ಸ್ತ್ರೀಯರು ನಡುವಿನ ಸಂಬಂಧಗಳನ್ನು ಪೂರ್ಣ ಶುದ್ಧ ಭಾವದಿಂದ ಕಾಣಬೇಕು. ಅಲ್ಲಿ ಆತನು ವ್ಯಕ್ತವಾಗಿ ಹೇಳ್ತಾನೆ, ಯೌವನ ಸ್ತ್ರೀಯರನ್ನು ಪೂರ್ಣ ಶುದ್ಧ ಭಾವದಿಂದ ಅಕ್ಕ ತಂಗಿಯರೆಂದು ಎಣಿಸಿ ಅವರಿಗೆ ಬುದ್ಧಿ ಹೇಳಬೇಕು. ಈ ಶುದ್ಧತೆ ಎಂಬಂಥದ್ದು ಆಂತರ್ಯದಿಂದ ಮೂಡಿ ಬರಬೇಕು. ನಿಮ್ಮ ಸಭೆಯಲ್ಲಿರುವಂತಹ
ಯವನಸ್ಥನನ್ನೋ ಯವನಸ್ಥೆಯರನ್ನೋ ನೋಡುವಾಗ ಸ್ವಂತ ಅಣ್ಣನನ್ನೋ ಅಕ್ಕನನ್ನೋ ತಂಗಿಯನ್ನೋ ತಮ್ಮನನ್ನೋ ಕಾಣುವಂತಹ ಒಂದು ಅನಿಸಿಕೆ ಉಂಟಾಗುತ್ತದೋ ಅಲ್ಲ, ಅದನ್ನ ಮೀರಿ ಯಾರಿಗೂ ಹೇಳಲಿಕ್ಕೆ ಸಾಧ್ಯವಿಲ್ಲದಂತ ಏನೋ ಒಂದು ಫೀಲಿಂಗ್, ಅದು ಬೇಡ. ಅದು ಬೇಡ, ಅದು ಸರಿಯಲ್ಲ. ಇನ್ನು ಏನಾದ್ರೂ ಯೋಗ್ಯವಾದಂತಹ ಜೊತೆ ಆಗಿದ್ರೆ ಮನೆಯವರ ಆಲೋಚನೆ ಮಾಡಿ ಮದುವೆ ಆಲೋಚನೆ ಮಾಡಿದ್ರೆ ಅದು ನಡಿಬೇಕಾದ ರೀತಿಯಲ್ಲಿ ನಡೀರಿ, ಅಲ್ಲದೆ ಒಂದು ಪ್ರೈವೇಟ್ ರಿಲೇಶನ್ಶಿಪ್ ಬೇಡ. ಕೆಲವರು ಹೀಗೆ ಬೈಕ್ ಹಿಡ್ಕೊಂಡು ಬಂದ ಕೂಡಲೇ ಏನ್ ಕಾಲೇಜ್ ಹೋಗ್ತಾ ಇದೆಯಾ, ಬಸ್ ಸಿಕ್ಲಿಲ್ವಾ, ಇಲ್ಲ ಕೂತ್ಕೊ ನಾನು ಬಿಡ್ತೀನಿ. ಅಯ್ಯಪ್ಪ ನಿನ್ನ ತಂಗಿಯಲ್ಲಿ ಕಾಯ್ತಾ ಇಲ್ಲ, ಅವಳನ್ನು ಬಿಡು ಅಂತ ಹೇಳಿದ್ರೆ ನನಗೆ ಟೈಮ್ ಇಲ್ಲ. ಇದು ಸಿಸ್ಟರ್ಲಿ ಬ್ರದರ್ಲಿ. ಈ ಸ್ವಂತ ಅಕ್ಕ ತಂಗಿ ಅಣ್ಣ ತಮ್ಮಂದಿರಿಂದ ಇಲ್ಲದಂತ ಬ್ರದರ್ಲಿ ಸಿಸ್ಟರ್ಲಿ ಯಾಕಪ್ಪ ಬೇರೆಯವರ ಜೊತೆಯಲ್ಲಿ ಏನೋ ದಾಲ್ಮೆ ಕುಚ್ ಕಾಲ ಅಂತ ಹೇಳ್ತಾರಲ್ಲ ಹಿಂದಿಯಲ್ಲಿ, ಏನೋ ಸ್ವಲ್ಪ ಕಿಚ್ಕಿಚ್ಚಿದೆ ಅದರಲ್ಲಿ. ಇದು ಪರಿಶುದ್ಧತೆಗೆ ಯೋಗ್ಯವಾದದ್ದಲ್ಲ, ಇದನ್ನ ಬಿಟ್ಟು ಬಿಡಬೇಕು. ಇಂಥದ್ದು ನಮ್ಮ ಹೃದಯದಲ್ಲಿರಬಾರದು. ಅದನ್ನ ಇಟ್ಟುಕೊಂಡು ದೇವರನ್ನು ಆರಾಧಿಸುತ್ತೇನೆ ಎಂಬುದಾಗಿ ಹೇಳಿದರೆ ಪರಿಶುದ್ಧತ್ವ ಎಂಬ ಭೂಷಣ ಯಾವುದು? ಜಾಗ್ರತೆ ಮಾಡಬೇಕು ಇಂಥ ವಿಷಯಗಳಲ್ಲಿ ಎಲ್ಲ. ಮೂರನೇದಾಗಿ ಪಾಪದ ಕಡೆಗೆ ನಮಗಿರುವ ಸಮೀಪನ. ಪಾಪದ ಕಡೆಗೆ ನಮಗಿರುವ ಸಮೀಪನ ಅದು ಪ್ರಾಮುಖ್ಯ ನಮ್ಮ ಆರಾಧನೆಗೆ. ನಾವು ಪಾಪ ಮಾಡಿದ್ದೇವೆ ಎಂಬುದಲ್ಲ, ಆದ್ರೆ ಹುದುವಾಗಿ ಪಾಪ ಅವ್ರು ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ, ಪರವಾಗಿಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 12-13 ವಾಕ್ಯಗಳು. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 12-13 ವಾಕ್ಯಗಳು. ಹೀಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪಗಳನ್ನು ಆಳಗೊಡಿಸಿ ನಿಮ್ಮ ದೇಹದ ದುರಾಶೆಗಳಿಗೆ ಒಳಪಡಬೇಡಿರಿ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತನವನ್ನು ನಡೆಸುವ ಸಾಧನಗಳಾಗಬೇಡಿರಿ. ಆದರೆ ಸತ್ತವರೊಳಗಿಂದ ಜೀವಿತರಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ. ವ್ಯಕ್ತವಾಗಿ ಹೇಳುತ್ತಾನೆ, ಪಾಪ ಬೇಡ. ಪಾಪದ ಬಗ್ಗೆ ನಿಮ್ಮ ಮನೋಭಾವ ಏನು, ಪಾಪ ಏನು ಎಂಬುದಾಗಿ ನಾನಿಲ್ಲಿ ಹೇಳಬೇಕಾಗಿಲ್ಲ, ನಮಗೆ ಗೊತ್ತು, ನಮ್ಮ ಮನಸಾಕ್ಷಿಯೇ ನಮಗೆ ಹೇಳ್ತದೆ. ಅದನ್ನು ಒಬ್ಬ ವಿಶ್ವಾಸಿ ಒಂದೋ ಪಾಪವನ್ನ ಪ್ರೀತಿಸುವವನು, ಇಲ್ಲದಿದ್ದರೆ ಪಾಪವನ್ನ ಹೇಸುವವನು. ಇದು ಎರಡರಲ್ಲಿ ಒಂದು, ಇದರ ಮಧ್ಯದಲ್ಲಿ ನ್ಯೂಟ್ರಲ್ ಇಲ್ಲ ಅಂತ ಒಂದು ಸ್ಥಾನ ದೇವರ ವಾಕ್ಯದಲ್ಲಿಲ್ಲ. ಐದರ್ ಹೇಟ್ ದ ಸಿನ್ ಆರ್ ಲವ್ ದ ಸಿನ್. ಇಲ್ಲ, ನಾನು ಎಜ್ಜಿವರೆಗೆ ಹೋಗಿ ಸ್ವಲ್ಪ ಅದ್ರ ಬೀಳೋದಿಲ್ಲ. ಸೇಫ್ ಅಲ್ಲ, ಯಾವಾಗ ಬೇಕಾದ್ರೂ ಜಾರಿ ಬೀಳ್ಬೋದು, ಕಾಂಪ್ರಮೈಸ್ ಮಾಡ್ಕೊಳ್ಬೇಡ್ರಿ. ನಾನು ಸಣ್ಣ ಹುಡುಗ ಇದ್ದಾಗ, ಅಂದ್ರೆ ಶಾಲೆಗೆ ಹೋಗ್ತಿದ್ದ ಟೈಮಲ್ಲಿ ನಮ್ಮ ಊರಲ್ಲಿ ಪಕ್ಕದಲ್ಲಿ ಒಂದು ಪಾರ್ಕ್ ಇತ್ತು. ಅದರಲ್ಲಿ ದೊಡ್ಡ ಒಂದು ಮರದ 2 ಕಂಬಗಳು, ಅದರ ಮೇಲೆ ಒಂದು ಅಡ್ಡಕೋಲು. ದೊಡ್ಡವರೆಲ್ಲ ಬಂದು ಸಮ್ಮರ್ ಸಾಲ್ಟ್ ರಿಂಗ್ ಎಲ್ಲ ಎಕ್ಸರ್ಸೈಸ್ ಮಾಡುವಂಥದ್ದು. ನಮಗೆಲ್ಲ ಅಷ್ಟೇ ತರ. ನಾವು ಕೆಲವು ಹುಡುಗರು ಇದನ್ನು ಹತ್ಕೊಂಡು ಅದರ ಮೇಲೆ ನಡೀತೀವಿ ಆ ಕಡೆ ಈ ಕಡೆ. ಪ್ರಾಯಸ್ಥರೆಲ್ಲ ಬಂದು ಹೇಳ್ತಾರೆ, ಮಕ್ಕಳ ಕೆಳಗಿಳಿರಿ, ನೀವು ಬೀಳ್ತೀರಾ. ನಾವು ಬೀಳೋದಿಲ್ಲ, ನಮಗೆ ಬ್ಯಾಲೆನ್ಸ್ ಇದೆ. ಒಬ್ರು ಪ್ರಾಯಸ್ಥರು ಹೇಳಿದ್ರು, ಮಗನೇ ಕಾಲು ಜಾರಿದ್ರೆ ಆನೇನು ಬೀಳ್ತದೆ. ಮತ್ತೆ ಏನಾಯ್ತಂದ್ರೆ ಗೊತ್ತಿಲ್ಲ, ಕಣ್ಣು ತೆಗೆದಾಗ ಒಂದು 100 ಜನ ನನ್ನ ಸುತ್ತಲೂ ಇದ್ದಾರೆ, ಮುಖದ ಮೇಲೆ ನೀರು ಹಾಕ್ತಾ ಇದ್ದಾರೆ. ಒಂದು ಉದಾಹರಣೆ ಹೇಳಿದ್ದಷ್ಟೇ. ಬ್ಯಾಲೆನ್ಸ್ ಇದೆ, ಬೀಳೋದಿಲ್ಲ ಎಂಬುದಾಗಿ ಹತ್ರ ಹೋಗ್ಬೇಡ್ರಿ, ಡೇಂಜರು, ತುಂಬಾ ಡೇಂಜರು. ಯಾಕಂದ್ರೆ ಇದು ಸೈತಾನನಿಂದ ಬರುವಂತದ್ದು. ಅವನ ಕುತಂತ್ರ ಏನು ಅಂತ ನಮಗೆ ಊಹಿಸ್ಲಿಕ್ಕೂ ಆಗೋದಿಲ್ಲ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿ, ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಶಾಪಾಶ ನಮ್ಮೊಳಗಡೆ ಇದೆ.
ಅದನ್ನ ತಲೆ ಎತ್ತಲಿಕ್ಕೆ ಬಿಡಬೇಡ್ರಿ. ಮುಂದೆ ಹೋಗ್ತಾನೆ, ಪಾಪದ ಕುರಿತು ಯಾವುದೇ ಮೃದು ಧೋರಣೆ ಇಟ್ಟುಕೊಳ್ಳಬಾರದು. ಸಾಫ್ಟ್ ಅಪ್ರೋಚ್, ಮೃದು ಧೋರಣೆ. ಪಾಪ ಅಂತ ದೇವರ ವಾಕ್ಯ ಹೇಳಿದರೆ ಅದು ಪಾಪವೇ, ಅದನ್ನ ಪಾಪವೆಂದೇ ಕರಿಬೇಕು. ಅಲ್ಲದೆ ದೇವರು ಹೇಳ್ತಾನೆ, ನಿನ್ನಲ್ಲಿ ಪಾಪವಿದೆ. ಇಲ್ಲ ಸ್ವಾಮಿ, ಅದು ನನ್ನ ಅಭ್ಯಾಸ, ಅದು ಪಾಪ ಇಲ್ಲ, ಅದು ನನ್ನ ಬಲಹೀನತೆ. ಪಾಪವನ್ನ ಅಭ್ಯಾಸ, ಬಲಹೀನತೆ ಎಂಬುದಾಗಿ ಎಲ್ಲ ಹೇಳಿಕೊಂಡು ಮೃದು ಧೋರಣೆ ಇಲ್ಲ, ಪಾಪ ಪಾಪವೇ, ಅದಕ್ಕೆ ಬೇರೆ ಹೆಸರಿಲ್ಲ. ಯಾವ ಮೃದು ಧೋರಣೆಯೂ ಬೇಡ. ಸಭೆಯಲ್ಲಿ ಸಭೆಯಾಗಿ ಕೂಡಿ ಬರುವಾಗ ಯಾರಾದರೂ ಬಹಿರಂಗವಾದ ಪಾಪದಲ್ಲಿ ಜೀವಿಸುತ್ತಿದ್ದರೆ ಜವಾಬ್ದಾರಿಯುಳ್ಳ ಸಹೋದರರು ಅದನ್ನು ಅವರಿಗೆ ತಿಳಿಸಿ ಅವರನ್ನ ತಿದ್ದಬೇಕು. ಅಲ್ಲದೆ ಪರವಾಗಿಲ್ಲ, ಸಣ್ಣ ವಿಷಯ ಅಲ್ಲ ಬ್ರದರ್, ಅಷ್ಟು ಸೀರಿಯಸ್ ಯಾಕೆ ಮಾಡ್ಕೊಳ್ಬೇಕು, ಸ್ವಲ್ಪ ಅಡ್ಜಸ್ಟ್ ಮಾಡೋಣ. ಹೀಗೆ ಅಡ್ಜಸ್ಟ್ ಮಾಡಿ 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 ನಮ್ಮ ಕೆಲವು ಸಭೆಗಳಿಗೆ ಜಸ್ಟ್ ಅಡ್ಜಸ್ಟ್ಮೆಂಟ್ ಆಗಿ ಹೋಗಿದೆ, ಬೇರೆ ಏನೂ ಇಲ್ಲ. ಯಾರೋ ಹೋಗಿ ಏನೋ ಕಿತಾಪತಿ ಮಾಡಿಕೊಂಡು ಯಾರನ್ನೋ ತಗೊಂಡು ಬಂದ ನಮಗೂ ಕರ್ತನ ಬೋಧನೆ ಕೊಡ್ರಿ ಎಂಬುದಾಗಿ ಹೇಳಿದ್ರೆ ಕೊಡಲ್ಲ ಎಂಬುದಾಗಿ ಹೇಳಿದಾಗ 2 ವರ್ಷದಿಂದ ನೀವು ಕೊಡ್ಲಿಲ್ಲ ಅವರಿಗೆ. ಅಲ್ಲಿಗೆ ಹಿರಿಯರ ಬಾಯಿ ಬಂದು ಒಂದು ಸಭೆಯಲ್ಲಿ ಒಂದು ಸಮಸ್ಯೆ ಉಂಟಾಯ್ತು. ಈ ಅವನಸ್ಥ ಒಂದು ಹುಡುಗಿಯನ್ನ ಮದುವೆ ಆಗ್ಬೇಕು, ಆ ಹುಡುಗಿ ಮನೆಯವರಿಗೆ ಮನಸ್ಸಿಲ್ಲ. ಇವನು ಹಠ ಹಿಡ್ದ, ಅವಳು ಹಠ ಹಿಡಿದ್ಲು. ಕೊನೆಗೆ ಯಾರೋ ಒಂದು ಸಭೆಯವರು ಹೇಳಿದ್ರು, ನಾವು ನಡೆಸಿಕೊಡ್ತೇವೆ, ಸಭೆಯಿಂದ ಒಂದು ಕಮೆಂಡೇಶನ್ ಲೆಟರ್ ತನ್ನಿ ಎಂಬುದಾಗಿ. ಇವನು ಬಂದು ಸಭೆಯ ಹಿರಿಯರ ಹತ್ರ ಕೇಳಿದೆ, ನನಗೊಂದು ಕಮೆಂಡೇಶನ್ ಲೆಟರ್ ಕೊಡಿ. ಅವರು ಹೇಳಿದ್ರು, ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕೆ? ನಿನ್ನ ಸ್ವಭಾವ ಸರಿ ಇಲ್ಲ. ಅವನು ಹೇಳಿದ, ನಾನು ಕಾಂಟ್ಯಾಕ್ಟ್ ಸರ್ಟಿಫಿಕೇಟ್ ಕೇಳಲಿಲ್ಲ, ನಾನು ಈ ಸಭೆಯಲ್ಲಿ ರೊಟ್ಟಿ ಮುರಿತಾ ಇದ್ದೇನೋ ಇಲ್ಲವೋ, ಹೌದು, ಅಷ್ಟು ಬರ್ಕೊಡ್ರಿ, ಇಲ್ಲಾದ್ರೆ ನಾನು ಕೋರ್ಟಿಗೆ ಹೋಗ್ತೇನೆ. ತೆಪ್ಪೆ ಕೂತ್ಕೊಂಡು ಬರೆದು ಕೊಟ್ರು. ಯಾಕೆಂದ್ರೆ ಇವನ ಜೀವಿತ ಸರಿ ಇಲ್ಲ ಅಂತ ಹೇಳಿ ಕಳೆದ 5 ವರ್ಷದಿಂದ ಇವರಿಗೆ ಗೊತ್ತಿದ್ದು, ಒಂದು ಮಾತಾಡ್ಲಿಲ್ಲ. ಇವನು ಹೇಳುದು, ನನಗೆ ಕಾಂಟ್ಯಾಕ್ಟ್ ಸರ್ಟಿಫಿಕೇಟ್ ಬೇಡ, ನಾನು ರೊಟ್ಟಿ ಮುರಿತಾ ಇದ್ದೇನೋ ಇಲ್ಲವೋ, ಹೌದು, ಅಷ್ಟು ಮಾತ್ರ ಬರ್ಕೊಡಿ. ಇಲ್ಲ ಅಂತ ಹೇಳಿಕ್ಕೆ ಆಗ್ತದ ನಿಮ್ಗೆ? ನಾನು ಯಾಕೆ ಉದಾಹರಣೆ ಹೇಳಿದೆ ಎಂಬುದಾಗಿ ಕೇಳಿದರೆ, ಮೃದು ಧೋರಣೆ ತೆಗೆದುಕೊಂಡರೆ ಅದು ನಮ್ಮ ಸಭೆಗಳಿಗೆ ಮಾರಕವಾಗುತ್ತದೆ. ಆಮೇಲೆ ಎಷ್ಟು ಆರಾಧನೆ ಮಾಡಿದರೂ ದೇವರು ಅದರಲ್ಲಿ ಮೆಚ್ಚೋದಿಲ್ಲ. ಅಂಥದ್ದು ದೇವರಿಗೆ ಬೇಡ. ಜನರನ್ನ ಉಳಿಸಿಕೊಳ್ಳಲಿಕ್ಕೆ, ಸಂಖ್ಯಾಬಲ ಕಾಪಾಡಿಕೊಳ್ಳಲಿಕ್ಕೆ ಬೇಡ. ಇನ್ನು ಎಷ್ಟೇ ದೊಡ್ಡ ಭಕ್ತನಾದರೂ ಪಾಪದೊಂದಿಗೆ ಸರಸವಾಡುವುದು ಬಹಳ ಅಪಾಯಕಾರಿ. ನಾನು ದೊಡ್ಡ ಪ್ರಸಂಗಿ, ನನಗೆ ತುಂಬಾ ಕಂಟ್ರೋಲ್ ಇದೆ. ಕಂಟ್ರೋಲ್ ಜನರ ಮುಂದೆ ನಿಂತಾಗ ಮಾತಾಡ್ಲಿಕ್ಕೆಲ್ಲ ಸ್ವಲ್ಪ ಕಂಟ್ರೋಲ್ ಇದೆ. ಈ ಕಂಟ್ರೋಲ್ ಎಲ್ಲ ನಾವು ಹೇಳಿದಾಗ ನಿಲ್ಲೋದಿಲ್ಲ. ಯಾಕಂದ್ರೆ ನಮ್ಮನ್ನೇ ಕಂಟ್ರೋಲ್ ಮಾಡೋ ಇನ್ನೊಂದು ಆತ್ಮ ಇದರ ಹಿಂದೆ ಇದೆ. ಅವನಿಗೆ ಗೊತ್ತು ಹೇಗೆ ನಮ್ಮನ್ನು ಕುಣಿಸಬೇಕು ಎಂಬುದಾಗಿ. ಅಜ್ಞಾನಿಗಳಾಗಿ ಪಾಪಗಳಲ್ಲಿ ಜೀವಿಸಿದ ಕಾಲವು ಮತ್ತು ತಿಳುವಳಿಕೆ ಹೊಂದಿದ ಮೇಲೆ ಮನಪೂರ್ವಕವಾಗಿ ಮಾಡುವ ಪಾಪಗಳು, ಇದೆರಡು ವ್ಯತ್ಯಾಸವಿದೆ. ಗೊತ್ತಿಲ್ಲದ ಕಾಲದಲ್ಲಿ, ಇಗ್ನರೆನ್ಸ್, ದ ಪೀರಿಯಡ್ ಆಫ್ ಇಗ್ನರೆನ್ಸ್, ಅಜ್ಞಾನದ ಕಾಲ. ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯದ 30ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಅಜ್ಞಾನದ ಕಾಲಗಳನ್ನು ದೇವರು ಲಕ್ಷ್ಯಕ್ಕೆ ತೆಗೆದುಕೊಳ್ಳುವುದಿಲ್ಲ. ಒಂದು ಕಾಲ ಹಾಗಿತ್ತು. ಅದರಿಂದ ಪಾಪವನ್ನು ಹೇಸುವವರು, ಪಾಪಿಗಳನ್ನು ಪ್ರೀತಿಸುವವರು, ಇದು ದೈವಿಕ ಸ್ವಭಾವ. ಅದೇ ಯೇಸು ಕ್ರಿಸ್ತನು ಮಾಡಿದ್ದು. ದೈವಿಕವಾದ ಸ್ವಭಾವ ನಮ್ಮಲ್ಲಿ ಉಂಟಾದರೆ ನಾವು ಪಾಪವನ್ನು ಹೇಸುತ್ತೇವೆ, ಪಾಪಿಗಳನ್ನ ಪ್ರೀತಿಸುತ್ತೇವೆ. ಅಂದ್ರೆ ಯಾವ ವ್ಯಕ್ತಿ ಎಷ್ಟು ಕೆಟ್ಟವರಾದರೂ ಅವರನ್ನು ವೈಯಕ್ತಿಕವಾಗಿ ದ್ವೇಷ ಮಾಡಬೇಡ್ರಿ. ಅವರ ಬಗ್ಗೆ ದೇವರಿಗೆ ಕಾಳಜಿ ಇದೆ. ಆದ್ರೆ ಪಾಪದೊಂದಿಗೆ ಮಾತ್ರ ಹೊಂದಾಣಿಕೆ ಮಾಡಿಕೊಳ್ಬೇಡ್ರಿ, ಅದನ್ನ ದ್ವೇಷಿಸುವವರಾಗಿರಬೇಕು. ಈ ವಿಷಯದಲ್ಲಿ ನಾವು ಕೆಲವರು ಕೌನ್ಸಿಲಿಗೆ ಹೋಗಿ ಕೌನ್ಸಿಲರ್ ಆಗಿ
ಯಾರಿಗೆ ಕೌನ್ಸಿಲ್ ಮಾಡಿದ್ರು ಅವರನ್ನೇ ಮದುವೆ ಮಾಡ್ಕೊಂಡು ಹೋದಂತ ಕೇಸ್ಗಳೆಲ್ಲ ಇದೆ, ಗೊತ್ತಾ? ತುಂಬಾ ಇದೆ ರೀ, ತುಂಬಾ ಇದೆ, ಸುಮ್ಮನೆ ಹೇಳ್ತಾ ಇಲ್ಲ, ಗೊತ್ತಿರುವಂತ ಕೇಸ್ಗಳೆಲ್ಲ ಇದೆ. ಅವ ಹುಡುಗಿಗೆ ಏನೋ ಸಮಸ್ಯೆ ಬಂತು, ಯಾರು ಹೇಳಿದ್ರು ಕೇಳೋದಿಲ್ಲ, ಕೊನೆಗೆ ಯವನಸ್ಥ ಕೌನ್ಸಿಲರ್ ಒಬ್ಬ ಅವನ ಹತ್ರ ಕಳಿಸಿದ, ಅವನು ಹೇಳಿದ್ರೆ ಸರಿ ಮಾಡ್ತಾನೆ. ಹೋಗಿದ್ರು ಕೆಲವು ಕೌನ್ಸಿಲಿಂಗ್ ಎಲ್ಲ ಮಾಡಿ ಆಮೇಲೆ ಕೌನ್ಸಿಲಿಂಗ್ ಜಾಯ್ನ್ ಆಯ್ತು. ನಾವು ತುಂಬಾ ಜಾಗ್ರತೆ ಮಾಡಬೇಕು. ನಮ್ಮರಲ್ಲಿ ಯಾವುದೋ ಒಂದು ಹುಡುಗಿ ಟ್ಯೂಷನಿಗೆ ಅಂತೇಳಿ ಒಬ್ಬ ಯವನಸ್ಥನ ಬಿಟೆಕ್ ಮಾಡ್ತಾ ಇದ್ದವಳನ್ನ ಎಂಟೆಕ್ ಹತ್ರ ಟ್ಯೂಷನಿಗೆ ಕಳಿಸಿದ್ರು. ಎಂಟೆಕ್ ಮುಗಿಯೋ ಮೊದಲೇ ಇವರ ಮದುವೆ ಆಯ್ತು. ನಾನು ಯಾಕೆ ಉದಾಹರಣೆ ಎಲ್ಲ ಹೇಳ್ತಾ ಇದ್ದೇನೆ, ಒಂದು ವಾಕ್ಯ ನಾನು ಇಲ್ಲಿ ಓದಿಕೊಳ್ಳುತ್ತೇನೆ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯದ 27ನೇ ವಾಕ್ಯ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯದ 27ನೇ ವಾಕ್ಯ. ಸಂಕಟದಲ್ಲಿ ಬಿದ್ದ ದಿಕ್ಕಿಲ್ಲದವರನ್ನು ವಿಧವೆಯರನ್ನು ಪರಾಮರಿಸಿ ತನಗೆ ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಂಡಿರುವುದೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವೂ ನಿರ್ಮಲವೂ ಆಗಿರುವ ಭಕ್ತಿ. ದಿಕ್ಕಿಲ್ಲದವರನ್ನು ವಿಧವೆಯರನ್ನು ಪರಾಮರಿಸಿ, ಕೌನ್ಸಿಲಿಂಗ್ ಯಥಾರ್ಥವಾಗಿ ಹೇಳಿದ್ರೆ ಅದೇ. ಆದ್ರೆ ತನಗೆ ಪ್ರಪಂಚದ ಪಾಪಗಳು ಹತ್ತಿಕೊಳ್ಳದಂತೆ ಅವನು ನೋಡಿಕೊಳ್ಳಬೇಕು, ಅದು ಯಥಾರ್ಥವಾದ ಭಕ್ತಿ. ಆದ್ರಿಂದ ಈ ನಮ್ಮ ವೈಯಕ್ತಿಕ ನಮ್ಮ ಪಾಪದ ಕಡೆ ನಮಗಿರುವ ಈ ಮನೋಭಾವ ಇದು ಯಾವಾಗಲೂ ನಮ್ಮಲ್ಲಿ ಸರಿಯಾಗಬೇಕು. ಏನು ನಮ್ಮಲ್ಲಿರುವ ಪಾಪಗಳು ಸತ್ಯ ಆರಾಧನೆಗೆ ಅಡ್ಡಿಯಾಗುತ್ತದೆ. ಯಾಕೆ ಈ ಪಾಪಗಳನ್ನೆಲ್ಲ ಅರಿಕೆ ಮಾಡಿ ಬಿಟ್ಟು ಬಿಡಬೇಕು? ಪರಿಶುದ್ಧತೆ ಮತ್ತು ಆರಾಧನೆ ಇದಕ್ಕೊಂದು ಅವಿಭಾಜ್ಯ ಸಂಬಂಧವಿದೆ. ಆದ್ರೆ ಪಾಪ ಸತ್ಯ ಆರಾಧನೆಗೆ ಅಡ್ಡಿಯಾಗುತ್ತದೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುವರಾಗಿದ್ದೇವೆ. ನಾನೊಂದು ವಾಕ್ಯದಲ್ಲಿ ಓದಿಕೊಳ್ಳುತ್ತೇನೆ. ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯದ 8 ಮತ್ತು 9ನೇ ವಾಕ್ಯ. ಮತ್ತಾಯ 15, 8 ಮತ್ತು 9. ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದೇ. ವ್ಯರ್ಥ ಭಕ್ತಿ ತೋರಿಸ್ತಾರೆ, ಅದು ವ್ಯರ್ಥ. ಯಾಕಂದ್ರೆ ಒಳಗಿರುವುದೊಂದು, ಬಾಯಿಂದ ಹೇಳುವುದು ಇನ್ನೊಂದು. ಅದರಿಂದ ನಾವು ನೆನೆಸಿಕೊಳ್ಳಬೇಕಾದ ನಮ್ಮ ಪಾಪಗಳು, ನಮ್ಮಲ್ಲಿ ಪಾಪಗಳನ್ನು ನಾವು ಅರಿಕೆ ಮಾಡದೆ ಅದನ್ನು ಇಟ್ಟುಕೊಂಡೇ ಆರಾಧನೆಗೆ ಬಂದರೆ ಅದು ನಮ್ಮ ಆರಾಧನೆಗೆ ಅಡ್ಡಿ ಆಗುತ್ತದೆ. ಕೆಲವು ವಿಷಯಗಳನ್ನು ಹೇಳಿ ನಾನು ಈ ಸಂದೇಶವನ್ನು ಮುಗಿಸ್ತೇನೆ. ಒಂದು, ದೇವರು ಪಾಪಮಯವಾದ ಆರಾಧನೆಗೆ ಮೆಚ್ಚುವುದಿಲ್ಲ. 1ನೇ ಕಾರಣ, ಗಾಡ್ ಈಸ್ ನಾಟ್ ಪ್ಲೀಸ್ಡ್ ಇನ್ ದ ಸಿನ್ಫುಲ್ ವರ್ಷಿಪ್. ಅಂದ್ರೆ ದೇವರು ಮೆಚ್ಚುವುದಿಲ್ಲ, ಮತ್ತೆ ನೀವು ಆರಾಧನೆ ಮಾಡಿ ಏನ್ ಪ್ರಯೋಜನ? 2, ನಮ್ಮ ಮನಸ್ಸಾಕ್ಷಿ ನಮ್ಮನ್ನೇ ಚುಚ್ಚುತ್ತಾ ಇರುತ್ತದೆ. ಪಾಪವನ್ನ ಬಚ್ಚಿಟ್ಟುಕೊಂಡು ಸಭೆಯಲ್ಲಿ ಯಾವುದಾದ್ರೂ ಸೇವೆ ಮಾಡುವುದಕ್ಕೋ ಆರಾಧನೆ ಮಾಡುವುದಕ್ಕೋ ನಾವು ಮುಂದೆ ಬಂದರೆ ಒಂದು ಬದಿಯಿಂದ ಬಾಯಿ ಮಾತಾಡುತ್ತಾ ಇರ್ತದೆ, ಇನ್ನೊಂದು ಕಡೆಯಿಂದ ನಮ್ಮ ಮನಸ್ಸಾಕ್ಷಿ ಹೇಳ್ತಾ ಇರ್ತದೆ, ಎಷ್ಟಂದ್ರು ನೀನಷ್ಟೇ, ನೀನು ನಿನ್ನೆ ಮಾಡಿದ್ದು ನನಗೆ ಗೊತ್ತು. ಇಲ್ಲಿ ಏನ್ ದೊಡ್ಡ, ನಮ್ಮ ಮನಸ್ಸಾಕ್ಷಿ ನಮ್ಮನ್ನು ಚುಚ್ಚುತ್ತಾ ಇರುತ್ತದೆ. ಯಥಾರ್ಥವಾಗಿ ಆರಾಧಿಸಲಿಕ್ಕೆ ಆಗೋದಿಲ್ಲ. 3ನೇದಾಗಿ, ನಮ್ಮನ್ನು ನೋಡುವ ಹೊರಗಿನವರ ಮುಂದೆ ನಾವು ನಗೆಪಾಟಲಿಗೆ ಗುರಿಯಾಗುತ್ತೇವೆ. ಇವತ್ತು ಕ್ರೈಸ್ತ ಸಮೂಹಕ್ಕೆ ಬಂದಿರುವ ಅತಿ ದೊಡ್ಡ ಬಾಧೆ ಇದು. ಯಾಕಂದ್ರೆ ನಮ್ಮ ಜೀವಿತ ಜನರು ನೋಡ್ತಾ ಇದ್ದಾರೆ. ಯಾವ ಸಾಕ್ಷಿ ಇಲ್ಲ, ಯಾವ ತತ್ವ ಇಲ್ಲ, ಯಾವ ಕೆಟ್ಟ ಕೆಲಸ ಬೇಕಾದ್ರೂ ಮಾಡ್ತಾನೆ. ಭಾನುವಾರ ಮಾತ್ರ ಇವನು ದೊಡ್ಡ ಭಕ್ತ, ಬೈಬಲ್ ಹಿಡ್ಕೊಂಡು ಚರ್ಚಿಗೆ ಹೋಗ್ತಾನೆ. ಜನರು ನಮ್ಮನ್ನು ನೋಡಿ ನಗ್ತಾರ್ರಿ. ಅವಮಾನಕ್ಕೆ ನಾವು ಗುರಿ ಆಗ್ತಾ ಇದ್ದೇವೆ. ದೇವರ ನಾಮಕ್ಕೆ ನಮ್ಮಿಂದ ಅವಮಾನ ಉಂಟಾಗುತ್ತದೆ. ದೇವರ ಬಗ್ಗೆ ದೊಡ್ಡ ದೊಡ್ಡದೆಲ್ಲ ಹೇಳಿ ನಮ್ಮ ಜೀವಿತವನ್ನು ಹೋಲಿಸಿ ನೋಡಿದರೆ ದೇವರ ನಾಮಕ್ಕೆ ಅದರಿಂದ ಅವಮಾನ ಉಂಟಾಗುತ್ತದೆ. ನಾವು ದೇವರ ಕೋಪಕ್ಕೆ ಗುರಿಯಾಗುತ್ತೇವೆ. ನಾವು ಮಾಡುವ ಆರಾಧನೆ ಬರೀ ಬಾಯಿ ಮಾತಿನ ಆರಾಧನೆ ಮಾತ್ರವಾಗಿರುತ್ತದೆ. ಆದುದರಿಂದ
ಹೃದಯದಲ್ಲಿ ಪೂರ್ಣ ಶುದ್ಧತೆ ಉಳ್ಳವರಾಗಿ, ಆರಾಧನೆಗೂ ಯಜ್ಞಕ್ಕೂ ಒಂದು ಸಂಬಂಧವಿದೆ ಎಂಬುದಾಗಿ ನಾನು ಹೇಳುತ್ತಾ ಬಂದೆ. ಕರ್ತನಾದ ಯೇಸು ಕ್ರಿಸ್ತನು ಅತೀ ದೊಡ್ಡ ಯಜ್ಞವನ್ನು ನಮಗೋಸ್ಕರ ಅರ್ಪಿಸಿದ್ದಾನೆ. ಆ ಯಜ್ಞದ ಬಲದಲ್ಲಿ ಸಕಲ ಪಾಪದಿಂದ ವಿಮುಕ್ತರಾಗಿ ಪೂರ್ಣ ಶುದ್ಧ ಭಾವದೊಡನೆ ಆತನನ್ನು ಆರಾಧಿಸುವುದಕ್ಕೆ ನಾವು ಮುಂದೆ ಬಂದರೆ ಆ ಆರಾಧನೆಯಲ್ಲಿ ದೇವರು ಮೆಚ್ಚುತ್ತಾನೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರು ನಮ್ಮನ್ನು ಆಶೀರ್ವದಿಸಲಿ.